Please consider wearing your headphones for a better audio experience. Good evening everybody, I hope everybody is doing good, right? Welcome back to the channel. Fine. So ಭಾಳ ಮಂದಿ ಎಕನಾಮಿಕ್ ಸರ್ವೆ ನೋಟ್ಸನ್ನು ಕೇಳಾಕತ್ತಿದ್ರಿ. ಸೊ ಬೇರೆ ವಿಡಿಯೋ ಅಪ್ಲೋಡ್ ಆಗೋದಿತ್ತು, ಬಟ್ ನಿಮಗೋಸ್ಕರ ಫೈನ್ ಐ ಆಮ್ ಅಪ್ಲೋಡಿಂಗ್ ಎಕನಾಮಿಕ್ ಸರ್ವೆ ಇನ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ದ ಡಾಕ್ಯುಮೆಂಟ್ ಈಸ್ ಜಸ್ಟ್ 3 pages. ಫೈನ್, ಎಕನಾಮಿಕ್ ಸರ್ವೆ, ಎಂಟೈರ್ ಎಕನಾಮಿಕ್ ಸರ್ವೆಯನ್ನು ಓದ್ಕೊಂಡು ಇಂಪಾರ್ಟೆಂಟ್ ಥಿಂಗ್ಸ್ ಏನದಾವೆ ಅವು ಬರೀ ಫ್ಯಾಕ್ಟ್ಸ್ ಆಗಿ ಕವರ್ ಮಾಡ್ಯಾನ ಇದ್ರೊಳಗಡೆ. ಫೈನ್, ಎಂಟೈರ್ ಎಕನಾಮಿಕ್ ಸರ್ವೆ ಓದ್ಕೊಂಡ್ಕೊಂಡ್ರೂ ಅವಶ್ಯಕತೆ ಇಲ್ಲ. ಅದರೊಳಗೆ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಅದಾವೆ ಅದನ್ನು ನಾನು ಫ್ಯಾಕ್ಟ್ಸ್ ಆಗಿ ಕವರ್ ಮಾಡೀನಿ. ಇದನ್ನು ಒಂದು ಸತ ಪ್ರಿಂಟ್ ಹೊಡಿಸ್ಕೊಳ್ರಿ. ಪ್ರಿಂಟ್ ಹೊಡ್ಸ್ಕೊಂಡು ಆ್ಯಂಡ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಮಾರ್ಕ್ಡ್. ಇಲ್ಲಿ ನೋಡಿಲ್ಲ, ಎಲ್ಲ ನಾನು ಯೆಲ್ಲೋ ಕಲರ್ ಮಾರ್ಕ್ ಮಾಡಿಬಿಟ್ಟೇನೆ. ಅದನ್ನಷ್ಟ ನೋಡ್ಕೊಂಡು ಹೋದ್ರೆ ಸಾಕು, ಮೋರ್ ದೆನ್ ಎನಫ್. ಜಸ್ಟ್ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಟ್ರೈ ಟು ರಿಮೆಂಬರ್ ಸ್ಟಫ್. ಫೈನ್, ಈಗ ಇನ್ನೊಂದು ವೀಕ್ ಒಳಗಡೆ ಎಕ್ಸಾಮ್ ಐತಿ. ಈಗ ನಾ ಕುಂತು ಎಕನಾಮಿಕ್ ಸರ್ವೆ ಮೇಲೆ ನಾನು PhD ಮಾಡ್ತೀನಿ ಅನ್ನೋದು ತಪ್ಪಾಕೈತಿ. ಫೈನ್, ಮಾಡೋರಿದ್ರೆ ಮಾಡಿರಿ, ನಿಮ್ಮ ಶಾಣೆ ನಾವಿಲ್ಲ. ಬಟ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಏನಂತಾರೆ ಲಿಮಿಟೆಡ್ ಟೈಮ್ ಆ್ಯಂಡ್ ಬ್ರಿಂಗ್ ಔಟ್ ದ ಮ್ಯಾಕ್ಸಿಮಮ್ ಔಟ್ಕಮ್ಸ್ ಫ್ರಮ್ ಇಟ್. ಈಸ್ ಇಟ್ ಕ್ಲಿಯರ್? ಅದಕ್ಕೋಸ್ಕರ ಜಸ್ಟ್ 3 pages ಐತಿ. ನನಗೆ ಕೇಳಿದ್ರೆ ಕುಂತು ಬರೋಬ್ಬರಿ ಬೈಟ್ ಹೊಡ್ರಿ. ಏನೇನು ನೆನ್ಪಿಡಂಗಿಲ್ಲ, ಈಗ ಸುಮ್ಮನೆ ಬೈ ಹಾರ್ಟ್ ಹೊಡಿಬೇಕು. ಫೈನ್, ಬೈ ಹಾರ್ಟ್ ಹೊಡೀರಿ. ಮುಂದೆ ಏನಾಕೈತಿ ದೇವ್ರ ಕೈ ಬಿಡ್ರಿ, ಮುಂದೆ ನೋಡೋಣ. ಫೈನ್, ಬಟ್ ಎಕ್ಸ್ಪ್ಲೇನ್ ಮಾಡೋದು ಆದಷ್ಟು ಸಿಂಪಲ್ ಕ್ರಿಸ್ಪಾಗಿ ನಿಮಗೆ ಅರ್ಥ ಆಗೋಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆನ್ಪುಳಿಲಿಲ್ಲ ಅಂತಂದ್ರೆ ಒಂದು ದಿವಸ ಕುಂತು ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಬರೋಬ್ಬರಿ ಬಾಯಟ್ ಹೊಡ್ರಿ, ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಫೈನ್, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಇಟ್. ಫಸ್ಟು ಎಕನಾಮಿಕ್ ಸರ್ವೆ ಓದಿದಾಗ ಬಂದಿರುವಂಥ ಡಾಟಾ ಏನೇನೈತಿ ಅದನ್ನೆಲ್ಲ ಕಂಪೈಲ್ ಮಾಡೀನಿ. 1 by 1 ನೋಡ್ಕೊಂಡು ತೊಗೊಳೋಣ. ಸೊ GDP ನಮ್ದು ಎಷ್ಟು ಗ್ರೋತ್ ಆಗೈತಿ ಅಂದ್ರೆ 6.6% ಲಾಸ್ಟ್ ಇಯರ್. ಫೈನ್, ಇಂಡಿಯಾದ ಎಷ್ಟಾಗೈತಿ? 7.3% ಆಗೈತಿ. ದ್ಯಾಟ್ ಮೀನ್ಸ್ GDP ಆಫ್ ಕರ್ನಾಟಕ ಈಸ್ ಕಂಪ್ಯಾರಿಟಿವ್ಲಿ ಗ್ರೋಯಿಂಗ್ ಎಟ್ ಅ ಲೆಸರ್ ಪೇಸ್ ದ್ಯಾನ್ ದ್ಯಾಟ್ ಆಫ್ GDP ಆಫ್ ಇಂಡಿಯಾ. ಇದಕ್ಕೆ GSDP ಅಂತೀವಿ, ಬೇಸಿಕಲಿ GS ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆ್ಯಸ್ ಕಂಪೇರ್ಡ್ ಟು 7.3% ಆಫ್ ಇಂಡಿಯಾ ಎಟ್ ಕಾನ್ಸ್ಟೆಂಟ್ ಪ್ರೈಸಸ್. ಫೈನ್, ಈಗ ಎಕನಾಮಿಕ್ಸ್ ಒಳಗಡೆ 2 ಎಂಟಿಟೀಸ್ ಬರ್ತಾವೆ. ಒಂದು ಕಾನ್ಸ್ಟಂಟ್ ಪ್ರೈಸು, ಇನ್ನೊಂದು ಮಾರ್ಕೆಟ್ ಪ್ರೈಸ್. ಫೈನ್, ಹಿಂಗಂದ್ರೆ ಏನು? ಗೋ ಟು ಯುವರ್ ಸ್ಟ್ಯಾಟಿಕ್ ಎಕನಾಮಿಕ್ಸ್, STATIC, ಗೋ ಟು ಯುವರ್ ಸ್ಟ್ಯಾಟಿಕ್ ಎಕನಾಮಿಕ್ಸ್, ಟ್ರೈ ಟು ರೀಡ್ ದಿಸ್ ಸ್ಟಫ್. ಫೈನ್, ಇದ್ರದ್ದು ಡಾಟಾದ್ದು ಕಂಪೈಲ್ ಮಾಡೋಕೆ ನಮ್ಮದು ಬೇಸ್ ಇಯರ್ ಏನು? GDP ಡಾಟಾ ಕಂಪೈಲ್ ಮಾಡೋಕೆ ಬೇಸ್ ಡೇಟ್ ಆರ್ ಇಯರ್, ಯಾವ ಇಯರನ್ನು ತೊಗೊಂಡೇವಿ ಇದನ್ನು ನೋಡ್ಕೊಳ್ರಿ ಪ್ರಾಪರಾಗಿ. ಫೈನ್, ದಿಸ್ ಈಸ್ ಇಂಪಾರ್ಟೆಂಟ್. ಇದನ್ನು ಹಂಗೆ ರ್ಯಾಂಡಮಾಗಿ ಓದಕ್ಕೆ ಬರೋದಿಲ್ಲ, ಇದಕ್ಕೆ ಬ್ಯಾಕ್ಗ್ರೌಂಡ್ ಬೇಕು. ಸೊ ಎಕನಾಮಿಕ್ಸ್ ಸರ್ವೆ ಓದೋಕ್ಕಿಂತ ಮುಂಚೆ ಅಥವಾ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಎಕನಾಮಿಕ್ಸದು ಬ್ಯಾಕ್ಗ್ರೌಂಡ್ ಇತ್ತಂತಂದ್ರೆ ಇಟ್ ವಿಲ್ ಬಿ ಬೆಟರ್. ಅದಿದ್ರಷ್ಟ ಓದ್ಬೋದು ಅಂತ ಅನ್ನಕತ್ತಿಲ್ಲ, ಬಯೋಟೋಡೋರಿಗೆ ಏನು ಓದೋ ಅವಶ್ಯಕತೆ ಇಲ್ಲ. ಬಟ್ ಯಾರಿಗೆ ತಿಳ್ಕೊಬೇಕಂತೈತಿ ಒಂದು ಸ್ವಲ್ಪ ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಿತ್ತಂತಂದ್ರೆ ಎಂಟೈರ್ ಡಾಕ್ಯುಮೆಂಟ್ ಭಾಳ ಈಸಿಯಾಗಿ ಅರ್ಥ ಆಕೈತಿ. ಫೈನ್, ನೆಕ್ಸ್ಟ್ ಹೈಯೆಸ್ಟ್ ಶೇರ್ ಆಫ್ GDP ಒಳಗಡೆ ದ್ಯಾಟ್ ಈಸ್ ಬೇಸಿಕಲಿ GSVA, ದ್ಯಾಟ್ ಈಸ್ ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಆ್ಯಡೆಡ್. ಅದರೊಳಗಡೆ ಸರ್ವಿಸದು ಹೈಯೆಸ್ಟ್ ಐತಿ. ಸೇಮ್ ಅಪ್ಲೈಸ್ ಟು ಇಂಡಿಯಾ ಆಸ್ ವೆಲ್. ಇಂಡಿಯಾಕ್ಕೂ ಸೇಮ್ ಅಪ್ಲಿಕೇಶನ್ ಐತಿ, ಸರ್ವಿಸಸ್ ಹೈ ಐತಿ. ನೆಕ್ಸ್ಟ್ ಇಂಡಸ್ಟ್ರೀಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅದರ 20% ಐತಿ. ಇದ್ರದ್ದು ನೋಡಿದ್ರದ್ದು ಆಲ್ಮೋಸ್ಟ್ 70% ಐತಿ ವ್ಯಾಲ್ಯೂ. ಫೈನ್, ಇಲ್ಲೇ 20% ಬರೋದೈತಿ. ಇದು ಅಪ್ರಾಕ್ಸಿಮೇಟ್ಲಿ 10% ಅಂತ ಹಿಡ್ಕೊಳ್ರಿ. ಸೊ ಮ್ಯಾಕ್ಸಿಮಮ್ ಶೇರ್ ಯಾರ್ದೈತೆ ಅಂದ್ರೆ ಸರ್ವಿಸಸ್ ಅದು ಅಷ್ಟೇ ಹೇಳಬೇಕು. ಸೆಕೆಂಡ್ ಹೈಯೆಸ್ಟ್ ಶೇರು ಇಂಡಸ್ಟ್ರೀಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಥರ್ಡ್ ಅಗ್ರಿಕಲ್ಚರ್. ಅದು ಅಗ್ರಿಕಲ್ಚರ್ ಏನಾಗತ್ತೆ ನೋಡ್ರಿ, ಇಟ್ ಈಸ್ ಡಿಕ್ರೀಸಿಂಗ್. ತಿಳಿತಾ? ಇಫ್ ಯು ಗೋ ಟು 1950s, ಫೈನ್, 1950s 1940s ಅಗ್ರಿಕಲ್ಚರ್ ವಾಸ್ ಹೋಲ್ಡಿಂಗ್ ದಿ ಹೈಯೆಸ್ಟ್ ಶೇರ್. ಅದೇ ಬರ್ತಾ ಏನಾಗತ್ತೆ, ಇಂಡಿಯಾ ಇಸ್ ಬಿಕಮಿಂಗ್ ಅ ಸರ್ವಿಸ್ ಓರಿಯೆಂಟೆಡ್ ಕಂಟ್ರಿ, ನಾಟ್ ಅ ಅಗ್ರಿಕಲ್ಚರಲ್ ಕಂಟ್ರಿ. ದೋ ವಿ ಸೇ ಅಗ್ರಿಕಲ್ಚರ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ರೈಟ್ ನೌ ಇಫ್ ಯು ಆಸ್ಕ್ ಮೀ, ಅಗ್ರಿಕಲ್ಚರ್ ಇಸ್ ನಾಟ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾ. though it should be, but it is not. Actually right now service sector acts as the backbone of India. It is the main sector which is driving the economy of India. Is it clear? Next, sector wise contribution ಅನ್ನ ತಗದೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟ್ರಿಕ್ಟ್ಸ್. ಫೈನ್, ನಿಮಗೆ ಅಗ್ರಿಕಲ್ಚರ್ ಜಾಸ್ತಿ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಬೇಸಿಕಲಿ ಯಾವ ಡಿಸ್ಟ್ರಿಕ್ಟ್ದಾಗ ಹೈಯೆಸ್ಟ್ ಐತಿ ಅದರದಂತಂದ್ರೆ ಬೆಳಗಾವಿ ಒಳಗೆ. ವೈ? ಎಸ್ಟರ್ಡೇ ವೈಲ್ ರೀಡಿಂಗ್ ದಿ ಸೆನ್ಸಸ್ ಡಾಟಾ ಐ ಟೋಲ್ಡ್ ಯು ದ್ಯಾಟ್ ಹೈಯೆಸ್ಟ್ ಶೇರ್ ಆಫ್ ರೂರಲ್ ಪಾಪ್ಯುಲೇಷನ್ ಪರ್ಸೆಂಟೇಜ್ ಈಸ್ ಇನ್ ಕೇಸ್ ಆಫ್ ವಿಚ್ ಡಿಸ್ಟ್ರಿಕ್ಟ್? ಇಟ್ ವಾಸ್ ಇನ್ ಬೆಳಗಾವಿ, ರೈಟ್? ಸೊ ಬೆಳಗಾವಿ ಒಳಗೆ ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಐತಂತಂದ್ರೆ ರೂರಲ್ ಪಾಪ್ಯುಲೇಷನ್ ಮೋಸ್ಟ್ಲಿ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ದೀಸ್ 2 ಸೆಕ್ಟರ್ಸ್, ಐದರ್ ಇಂಡಸ್ಟ್ರೀಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಗ್ರಿಕಲ್ಚರ್. ತಿಳಿತಾ? ರೂರಲ್ ಏರಿಯಾದ ಒಳಗಡೆ ಸರ್ವಿಸ್ ಸೆಕ್ಟರದ್ದು ಬೂಮ್ ಜಾಸ್ತಿ ಇಲ್ಲ. So the major proportion which is being covered in rural sectors is agriculture, and agriculture ಜಾಸ್ತಿ ಎಲ್ಲಿ ಕಂಡು ಬರಾಗತ್ತೆ ನಮ್ಗೆ ಬೇಸಿಕಲಿ ರೂರಲ್ ಏರಿಯಾಸಲ್ಲಿ ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಎಲ್ಲೈತಿ ಬೆಳಗಾವಿ ಜಿಲ್ಲಾದಾಗ ಐತಿ. ಸೊ ಇಟ್ ಹೋಲ್ಡ್ಸ್ ದಿ ಟಾಪ್ ಪೊಸಿಷನ್.
ಸ್ಟಾರ್ಟಿಂಗ್ ಟಾಪ್ ಪೊಸಿಷನ್ ಅಷ್ಟೇ ನೋಡ್ಕೊಳ್ರಿ. ನೆಕ್ಸ್ಟ್ ಇವು ನೆನ್ಪಿಡೋಕ್ಕಾದ್ರೆ ನೆನ್ಪಿಡ್ರಿ, ಇವು ನೆನ್ಪಿಡ್ಬೇಕಂತೇನಿಲ್ಲ, ಬಟ್ ಇವನು ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಫೈನ್, ಫಸ್ಟ್ ಒಂದು ನೆನ್ಪಿಟ್ಕೊಳ್ರಿ, ಇಂಡಸ್ಟ್ರಿಯಲ್ಲೇ ಬೆಂಗಳೂರದಾಗ, ಸರ್ವಿಸಸ್ಸಲ್ಲೇ ಬೆಂಗಳೂರದಾಗ. ಫೈನ್, ದಿಸ್ ಯು ವಿಲ್ ರಿಮೆಂಬರ್. ಯಾಕೆ ಇವೆರಡು ಭಾಳ ಬೂಮಿಂಗ್ ಇಂಡಸ್ಟ್ರೀಸು. ಸೊ ಅವಕ್ಕೆ ಪ್ರಾಪರಾಗಿ ಪಾಪ್ಯುಲೇಷನ್ ಬೇಕು, ಮಾರ್ಕೆಟ್ ಬೇಕು. ಈಗ ಮಾರ್ಕೆಟ್ ಪಾಪ್ಯುಲೇಷನ್ ನಿಮ್ಗೆ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಬೇಸಿಕಲಿ ಇನ್ ದಿ ಏನಂತಾರೆ ಕ್ಯಾಪಿಟಲ್ಸ್, ರೈಟ್. ಸೊ ಬೆಂಗಳೂರು ಈಸ್ ಅವರ್ ಕ್ಯಾಪಿಟಲ್, ರೈಟ್, ಸ್ಟೇಟ್ ಕ್ಯಾಪಿಟಲ್. ನೆಕ್ಸ್ಟ್, ಡ್ಯೂರಿಂಗ್ 2023 ದ ಶೇರ್ ಆಫ್ ಕರ್ನಾಟಕ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ ಆಲ್ ಇಂಡಿಯಾ GDP, ಆಯ್ತಾ, ಎಂಟೈರ್ ಇಂಡಿಯಾದ GDP ಒಳಗಡೆ ಕರ್ನಾಟಕದ ಎಷ್ಟು ಪರ್ಸೆಂಟ್ ಐತಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 9%, 8.4% ಕೊಟ್ಟರೆ, ವಿಚ್ ಇಸ್ ನಥಿಂಗ್ ಬಟ್ ಅನ್ ಅಪ್ರಾಕ್ಸಿಮೇಷನ್ ಆಫ್ 9%. ಫೈನ್, ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಅದಕ್ಕಂದ್ರೆ ಅವ ವ್ಯಾಲ್ಯೂ 7% ಕೊಡ್ಬೋದು, 6% ಕೊಡ್ಬೋದು, 8.4% ಕೊಡ್ಬೋದು, ನೆಕ್ಸ್ಟ್ 12.3% ಕೊಡ್ತಾನೆ. ಫೈನ್, ನಿಮಗೆ ನೆನಪು ಏನಿರ್ಬೇಕು, 9% ಸುತ್ತಮುತ್ತ ಯಾವುದೈತಪ್ಪ, ಇಟ್ ಈಸ್ 8.4%. ಜಸ್ಟ್ ಮಾರ್ಕೆಟ್ ಆ್ಯಂಡ್ ಕಮ್ ಬ್ಯಾಕ್, ದ್ಯಾಟ್ಸ್ ಇಟ್. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಆಫ್ ಡಿಸ್ಟ್ರಿಕ್ಟ್ಸ್ ಟು GDP, ಹೈಯೆಸ್ಟ್ GDP ಯಾರು ಕೊಡ್ತಾರಪ್ಪ, ಬೇಸಿಕಲಿ ಬೆಂಗಳೂರು ಅರ್ಬನ್. ಯಾಕೆ ಇಲ್ಲೇ ನೋಡ್ರಿ, ಈ ಡಾಟಾ ಮೇಲೆ ಗೊತ್ತಾಕೈತೆ ನಿಮ್ಗೆ. ಇಲ್ಲಿ ಮ್ಯಾಕ್ಸಿಮಮ್ ಭೂಮಿ ಮೇಲೆ ಐತಿ, ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರೀಸ್ ಒಳಗಂತ ಬರ್ದೇ ಬಿಟ್ರೆ ಅದರೊಳಗೆ 2 ಬೆಂಗಳೂರು ಅರ್ಬನ್ ಒಳಗನ ಅದಾವು, ಇದೊಂದು ಬೆಳಗಾವಿ ಒಳಗೈತಿ. ಸೊ ಇಲ್ಲಿಂದ ಅಲ್ಲ ಮ್ಯಾಕ್ಸಿಮಮ್ ಬರೋದು ನಮಗೆ. ಸೊ ಬೆಂಗಳೂರು ಅರ್ಬನ್ ಒಳಗಡೆ ಜಾಸ್ತಿ ಐತಿ. ಸೆಕೆಂಡ್ ನಂಬರ್ ನೋಡ್ಕೊಳ್ರಿ, ದಕ್ಷಿಣ ಕನ್ನಡ. ಫೈನ್, ಈಗ ಈ ದಕ್ಷಿಣ ಕನ್ನಡ ಐತಲ್ಲ, ಇದನ್ನು ನೆನ್ಪಿಟ್ಕೊಳ್ರಿ ಇದನ್ನು. ಯಾಕಂದ್ರೆ ಮುಂದೊಂದು ಏನಂತಾರೆ ಶಾಕಿಂಗ್ ಡಾಟಾ ತೋರಿಸ್ತೇನೆ ನಾನು ನಿಮ್ಗೆ, ಅವಾಗ ಬೇಕಾಕೈತಿದು. ಫೈನ್, ಸೊ ಜಾಸ್ತಿ GDP ಎಲ್ಲಿ ಬರಾಕತೈತಿ, ಬೇಸಿಕಲಿ ಜಾಸ್ತಿ ಪ್ರೊಡಕ್ಷನಲ್ಲಿ ಆಗತೈತಿ, ಇಟ್ ಈಸ್ ಇನ್ ಬ್ಯಾಂಗ್ಳೂರ್. ಈಸ್ ಇಟ್ ಕ್ಲಿಯರ್? ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ರಿ, ಇಲ್ಲೇ ಕಾಂಟ್ರಿಬ್ಯೂಷನ್ ಆಫ್ GDP ಹೈ ಐತಿ. ದ್ಯಾಟ್ ಮೀನ್ಸ್ ಎವ್ರಿಬಡಿ ಈಸ್ ಅರ್ನಿಂಗ್ ವೆಲ್, ಆರ್ ಅಟ್ ಲೀಸ್ಟ್ ಫ್ಯೂ ಪೀಪಲ್ ಆರ್ ಅರ್ನಿಂಗ್ ವೆಲ್. ಎವ್ರಿಬಡಿ ಅನ್ನಕ್ಕೆ ಬರೋದಿಲ್ಲ GDPಗೆ, ರೈಟ್. ಇಟ್ ಈಸ್ ನಾಟ್ ಅ ಮೇಜರ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. GDP ಈಸ್ ನಾಟ್ ಅ ಮೇಜರ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್, ಇಟ್ ಈಸ್ ಜಸ್ಟ್ ಅ ಮೇಜರ್ ಆಫ್ ಗ್ರೋತ್. ಸೊ ಈ GDP ನೋಡಿದ್ರೆ ಏನು ಅನಿಸುತ್ತೆ, ಬೇಸಿಕಲಿ ಅಲ್ಲಿರುವಂತಹ ಎಕನಾಮಿ ಇಟ್ ಈಸ್ ಸ್ಟ್ರಾಂಗ್, ರೈಟ್. ಮೇ ಬಿ ಆಲ್ ಪೀಪಲ್ ಮೈಟ್ ನಾಟ್ ಬಿ ಡೆವಲಪಿಂಗ್, ಬಟ್ ಅಟ್ ಲೀಸ್ಟ್ ಫ್ಯೂ ಆರ್ ಡೆವಲಪಿಂಗ್. ಪ್ರಾಪರಾಗಿ ಮಾನಿಟ್ರಿ ಏನಂತಾರ ಅಮೌಂಟು ಸ್ವಲ್ಪ ಪೀಪಲ್ ಕೈ ಒಳಗಡೆ ಹರಿದಾಡಕತ್ತಲ್ಲೇ. ಸೊ ಅದರ್ ಬೇಸಿಸ್ ಮೇಲೆ ನಾವು ಹೋದೆ ಅಂತಂದರೆ ಡೆಫಿನೆಟ್ಲಿ ದೇರ್ ಸ್ಟೈಲ್ ಆಫ್ ಲಿವಿಂಗ್ ಆರ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ವೆರಿ ವೆರಿ ಹೈ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇನ್ ಕರ್ನಾಟಕ ಹೈಯೆಸ್ಟ್ ಎಲ್ಲೈತಪ್ಪ ಅಂದರೆ ಇಟ್ ಈಸ್ ಇನ್ ದ ಕೇಸ್ ಆಫ್ ಬ್ಯಾಂಗ್ಳೂರ್. ಫೈನ್, ಸೆಕೆಂಡ್ ಹೈಯೆಸ್ಟ್ ಎಲ್ಲೈತಿ ಅಂದ್ರೆ ದಕ್ಷಿಣ ಕನ್ನಡ. ಅಗೇನ್ ರಿಮೆಂಬರ್ ದ ಸೇಮ್ ಡಾಟಾ ಹಿಯರ್. ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿ ಸೆಕ್ಟರ್ ಸೆಕೆಂಡ್ ಹೈಯೆಸ್ಟ್ ಎಲ್ಲಿ ಬರಾಕತೈತಿ, ದಕ್ಷಿಣ ಕನ್ನಡ. ಸೊ ಸಿಮಿಲರ್ಲಿ ದಕ್ಷಿಣ ಕನ್ನಡ ಈಸ್ ರಿಪೀಟಿಂಗ್ ಇಯರ್. ಫೈನ್, ಐ ಆಮ್ ಟ್ರೈಂಗ್ ಟು ಕನೆಕ್ಟ್ ದಿ ಡಾಟ್ಸ್. ತಿಳಿತಾ, ಹಂಗೆ ಓದೋದಲ್ಲದನ್ನ ಕನೆಕ್ಟ್ ಮಾಡಿ ಓದಕ್ಕೆ ಟ್ರೈ ಮಾಡಿರಿ, ಅಂದ್ರೆ ನೆನ್ಪುಳಿತಾವೆ ಎಕ್ಸಾಮ್ದಾಗ. ನೆಕ್ಸ್ಟ್, ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟೈತಿ ನೆನ್ಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ನಂಬರ್ ಇಟ್ ಈಸ್ 3,30,000. ಫೈನ್, ಸಮ್ವೇರ್ ಅರೌಂಡ್ ದಿಸ್ ನಂಬರ್ 3,30,000. ಜಸ್ಟ್ ಅ ಮಿನಿಟ್, ಐ ಆಮ್ ಗೆಟಿಂಗ್ ಅ ಕಾಲ್. I'll ಹೆಂಗಪ್ಪ ಮಾಡೋದು, ರೈಟ್. ಎಸ್, I'll keep my mobile in silent now. Right, Karnataka's per capita income ಎಷ್ಟೈತಿ, just a minute, let's start from here. Right, Karnataka's per capita income ಎಷ್ಟೈತಿ, 3,32,926 ಐತಿ, which you remember it as 3,30,000. Fine, 3 4 times 0 0 0 0 0 ಬರೀರಿ, 3 ಬರೆದ್ಬಿಡ್ರಿ. ದಿಸ್ ಈಸ್ ದಿ ಪರ್ ಕ್ಯಾಪಿಟಾ ಇನ್ಕಮ್, ಫೈನ್, ಆಫ್ ಕರ್ನಾಟಕ ಅದರ GDP ಕಂಪೇರ್ ಮಾಡಿದ್ರೆ. ಸೊ ಎಷ್ಟು ಆಕೈತಿ ಇದು ಇಂಡಿಯಾದ GDPಗೆ ಆರ್ ಇಂಡಿಯಾದ ಪರ್ ಕ್ಯಾಪಿಟಾ ಇನ್ಕಮಿಗೆ ಕನ್ವರ್ಟ್ ಮಾಡಿದೆ ಅಂತಂದ್ರೆ, ಅಂದ್ರೆ ಕಂಪೇರ್ ಮಾಡಿದೆ ಅಂತಂದ್ರೆ 79% ಹೈಯರ್ ಐತಿ. ದ್ಯಾಟ್ ಈಸ್ ಅಪ್ರಾಕ್ಸಿಮೇಟ್ಲಿ 80%. ಇಟ್ ಈಸ್ 80% ಮೋರ್ ದ್ಯಾನ್ ದ್ಯಾಟ್ ಆಫ್ ಇಂಡಿಯಾಸ್ ಪರ್ ಕ್ಯಾಪಿಟಾ ಇನ್ಕಮ್. ಈಸ್ ಇಟ್ ಕ್ಲಿಯರ್? ಇಂಡಿಯಾದ ಅಷ್ಟು ನಾ ಪಾಪ್ಯುಲೇಷನ್ ತೊಗೊಂಡು ಇಂಡಿಯಾದ GDP ತೊಗೊಂಡು ನಾ ಡಿವೈಡ್ ಮಾಡ್ಕೊಂಡೆ ಅಂತಂದ್ರೆ ನನಗೆ ಎಷ್ಟು ಬರಾಕತೈತಿ, ಅಪ್ರಾಕ್ಸಿಮೇಟ್ಲಿ 1,85,000 ಬರಾಕತೈತಿ. ಅದ್ರದ್ದು 80% ನಾ ಇನ್ಕ್ರೀಸ್ ಮಾಡಿದೆ ಅಂತಾರೆ ನನ್ನ ಕರ್ನಾಟಕದ GDP ಬರ್ತೈತಿ. ದ್ಯಾಟ್ ಮೀನ್ಸ್ ಪೀಪಲ್ ಇನ್ ಕರ್ನಾಟಕ ಆರ್ ವೆಲ್ ಟು ಡೂ. ನಾ ಇಂಟೈರ್ ಇಂಡಿಯಾನ ಕಂಪೇರ್ ಮಾಡಿದೆ ಅಂತಂದ್ರೆ ನಮ್ಮ ರಾಜ್ಯದಾಗ ನಾವು ಭಾಳ ಆರಾಮದೇವಿ. ಯಾಕಂತಂದ್ರೆ ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಹೈ ಐತಿ ಇಂಡಿಯಾ ಕಂಪೇರ್ ಮಾಡಿದ್ರೆ. ಈಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ಪರ್ ಕ್ಯಾಪಿಟಾ ಇನ್ಕಮ್ ಅಮಾಂಗ್ ಸ್ಟೇಟ್ಸ್ ಹೈಯೆಸ್ಟ್ ಯಾರ್ದೈತಿ, ಡೆಲ್ಲಿದೈತಿ. ಸೆಕೆಂಡ್ ಹೈಯೆಸ್ಟ್ ಯಾರ್ದೈತಿ, ತೆಲಂಗಾಣದೈತಿ. ಥರ್ಡ್ ಹೈಯೆಸ್ಟ್ ಯಾರ್ದೈತಿ ನೋಡ್ರಿ, ಕರ್ನಾಟಕ ಐತಿ. ಸೊ ರಿಮೆಂಬರ್, ವೈಲ್ ಕಂಪೇರಿಂಗ್ ದಿ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಸ್ಟೇಟ್ಸ್, ಫೈನ್, ಅಮಾಂಗ್ ದಿ ಸ್ಟೇಟ್ಸ್ ಡೆಲ್ಲಿ ಸ್ಟ್ಯಾಂಡ್ಸ್ ದಿ ಹೈಯೆಸ್ಟ್. ಡೆಲ್ಲಿ ಒಳಗಿರುವಂಥ ಪರ್ ಕ್ಯಾಪಿಟಾ ಇನ್ಕಮ್ ಹೈಯೆಸ್ಟ್ ಐತಿ. ಸೆಕೆಂಡ್ ತೆಲಂಗಾಣ, ಥರ್ಡ್ ಈಸ್ ಕರ್ನಾಟಕ. DTK ಅಂತ ನೆನ್ಪಿಟ್ಕೊಳ್ರಿ, ಡೆಲ್ಲಿ, ತೆಲಂಗಾಣ, ಕರ್ನಾಟಕ. ಈಸ್ ಇಟ್ ಕ್ಲಿಯರ್? ರೈಟ್. ಸೊ ನೆಕ್ಸ್ಟ್, ಲೋವೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ರೀಜನ್ಸ್ ಯಾವ್ಯಾವ್ದಾವ ಅಂತಂದ್ರೆ ನಮ್ಮ ರಾಜ್ಯದಾಗ ಫಸ್ಟ್ ಈಸ್ ಕಲಬುರ್ಗಿ ರೀಜನ್, ಸೆಕೆಂಡ್ ಬೆಳಗಾವಿ ರೀಜನ್. ಈಸ್ ಇಟ್ ಕ್ಲಿಯರ್? ಸೊ ಬೆಳಗಾವಿ ರೀಜನ್ ನಿಮ್ಗೆ ಗೊತ್ತೈತಿ ಆಲ್ರೆಡಿ, ಅಗ್ರಿಕಲ್ಚರಲ್. ಇದು ಕೂಡ ಅಗ್ರಿಕಲ್ಚರಲ್, ಬಟ್ ಮೋಸ್ಟ್ ಆಫ್ ದಿ ರೀಜನ್ ಈಸ್ ಫ್ಯಾಲೋ ಬಿಕಾಸ್ ಆಫ್ ಲೋ ರೈನ್ಫಾಲ್ ಆ್ಯಂಡ್ ಹೈ ಹೀಟ್. ಅದಕ್ಕೋಸ್ಕರ ಅಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ನಿಮ್ಗೆ
ಕಮ್ಮಿ ಕಂಡು ಬರ್ತೈತಿ. ಫೈನ್, ಏನಿಲ್ಲ, ಇದ್ರೊಬ್ಬರೇ ಮ್ಯಾಚ್ ಮಾಡ್ತಾ ಹೋಗೋದು, ಯಾಕೆ ಹಂಗೈತಿ ಅಂತ ಮ್ಯಾಚ್ ಮಾಡ್ತಾ ಹೋಗೋದು, ನೆನ್ಪಿಟ್ಕೊಳ್ಳೋದು ಅಷ್ಟೇ. ನಥಿಂಗ್ ಮಚ್ ಇಸ್ ದೇರ್. ನೆಕ್ಸ್ಟ್, ಅರ್ಬನ್ ಡಿಸ್ಟ್ರಿಕ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಜಸ್ಟ್ ಅ ಮಿನಿಟ್, ಲೆಟ್ ಮಿ ಚೇಂಜ್ ಇಟ್ ಅಗೇನ್. ರೈಟ್, ಅರ್ಬನ್ ಡಿಸ್ಟ್ರಿಕ್ಟ್ ಒಳಗಡೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೈಯೆಸ್ಟ್ ಐತಿ. ಅಗೇನ್ ಬ್ಯಾಂಗ್ಳೂರ್, ದಕ್ಷಿಣ ಕನ್ನಡ. ಅಗೇನ್ ನೋಡ್ರಿ, ಇವೆರಡು ಬರ್ತಾವೆ. ನೆಕ್ಸ್ಟ್, ಟೋಟಲ್ ರಿಸಿಪ್ಟ್ಸ್ ಟು ದಿ ಸ್ಟೇಟ್ಸ್ ಹ್ಯಾವ್ ಬೀನ್ ಇನ್ಕ್ರೀಸ್ಡ್ ಬೈ 16.1%. ಅಂದ್ರೆ ನಮ್ಮ ರಾಜ್ಯಕ್ಕೆ ಏನು ರಿಸಿಪ್ಟ್ಸ್ ಬರ್ತಾವಲ್ಲ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸ್, ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಫಂಡಿಂಗ್, ಫೈನ್, ಯಾರಾದರೂ ಫಂಡಿಂಗ್ ಕೊಟ್ಟಿರ್ಬೋದು ಎಟ್ಸೆಟ್ರಾ, ಈ ರಿಸಿಪ್ಟ್ಸು ಇನ್ಕ್ರೀಸ್ ಆಗ್ಯಾವ ಅಂತ ಹೇಳಕತ್ತಾರ ಅವ್ರು. 16.1% ವ್ಯಾಲ್ಯೂಯಿಂದ ಇನ್ಕ್ರೀಸ್ ಆಗೈತಿ ಅಂತ ಹೇಳಕತ್ತಾರ. ಈಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, FDI ಇನ್ಫ್ಲೋ ಇಡೀ ದೇಶದಾಗ ಹೈಯೆಸ್ಟ್ ಅಲ್ಲಿ ಐತಿ ಅಂದ್ರೆ ಫಸ್ಟ್ ಮಹಾರಾಷ್ಟ್ರ ಒಳಗೈತಿ. ಸೆಕೆಂಡ್ ನಂಬರ್ ನೋಡ್ರಿ ಕರ್ನಾಟಕದ ಐತಿ. ದ್ಯಾಟ್ ಮೀನ್ಸ್ FDI ಈಸ್ ಹೈಯೆಸ್ಟ್ ಇನ್ ಮಹಾರಾಷ್ಟ್ರ ಫಸ್ಟ್. ಯಾಕೆ? ಬಿಕಾಸ್ ಆಫ್ ದಿ ಫೈನಾನ್ಷಿಯಲ್ ಸೆಕ್ಟರ್. ಇಟ್ ಈಸ್ ದಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ನೆಕ್ಸ್ಟ್ ಬರೋದು ಕರ್ನಾಟಕ. ಯಾಕೆ? ಬಿಕಾಸ್ ಇಟ್ ಈಸ್ ದಿ IT ಸರ್ವಿಸ್ ಕ್ಯಾಪಿಟಲ್. ಈಸ್ ಇಟ್ ಕ್ಲಿಯರ್? ಅದಕ್ಕೋಸ್ಕರ FDI ಇನ್ಫ್ಲೋ ನಮ್ಮ ಕಡೆ ಹೈ ಐತಿ. ಫೈನ್. ಆ್ಯಂಡ್ ಎಲ್ಲರೂ ನಾರ್ತ್ ಇಂಡಿಯಾದಿಂದ, ಈಸ್ಟ್ ಇಂಡಿಯಾದಿಂದ, ವೆಸ್ಟರ್ನ್ ಇಂಡಿಯಾದಿಂದ ಎಲ್ಲಿ ಬರ್ತಾರೆ? ಕರ್ನಾಟಕಕ್ಕೆ ಬರ್ತಾರೆ. ಬಿಕಾಸ್ ಬೂಮಿಂಗ್ IT ಸೆಕ್ಟರ್, ರೈಟ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾಳ ಚಲೋ ಐತೆ ನಮ್ದಿಲ್ಲ, ಕಿಟಿ ಮಾಡೋದಿಲ್ಲ ನಾವು ಬಿಸ್ನೆಸ್ ಮಾಡೋರಿಗೆ, ಅದಕ್ಕೋಸ್ಕರ. ರೈಟ್. ನೆಕ್ಸ್ಟ್, 2490 crores ಅಪ್ರಾಕ್ಸಿಮೇಟ್ಲಿ ನೆನ್ಪಿಟ್ಕೊಡ್ರಿ, 2500 crores ಅಂತ. ಫೈನ್. ಯಾರಿಗೆ ಕೊಟ್ಟಿದ್ರು? ರೂರಲ್ ಲೋಕಲ್ ಬಾಡೀಸಿಗೆ ಕೊಟ್ಟಿದ್ರು. ಯಾರು ಕೊಟ್ಟಿದ್ರು? 15th ಫೈನಾನ್ಸ್ ಕಮಿಷನ್ ಕೊಟ್ಟಿತ್ತು. ಈ ವ್ಯಾಲ್ಯೂನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. 2500 crores ಹ್ಯಾವ್ ಬಿನ್ ಪ್ರೊವೈಡೆಡ್ ಟು ರೆಗ್ಯುಲರ್ ಲೋಕಲ್ ಬಾಡೀಸ್ ಬೈ ದಿ 15th ಫೈನಾನ್ಸ್ ಕಮಿಷನ್. ಈಗ ನಮ್ಮ ರಾಜ್ಯದಾಗ 236 ತಾಲೂಕ್ಸು ಒಳಗಡೆ 223 ತಾಲೂಕ್ಸ್ they are drought affected. That means only 13 taluks are not affected by drought. ಈಗ ಡ್ರಾಟ್ ಆತಪ್ಪ ಅಂತಂದ್ರೆ ಏನು? ಬೇಸಿಕಲಿ ಮಳೆ ಇಲ್ಲ, ದೇರ್ ಈಸ್ ನೋ ರೇನ್ಫಾಲ್, ದೇರ್ ಈಸ್ ನೋ ರೇನ್. ಇಫ್ ದೇರ್ ಈಸ್ ನೋ ರೇನ್, ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಬೇಸಿಕಲಿ ದ ಗ್ರೋತ್ ಆಫ್ ಕ್ರಾಪ್ಸ್ ಹಿಂಡರ್ಸ್. ಎಸ್ ಆರ್ ನೋ? ಬೆಳೆ ಬೆಳೆಯೋದಿಲ್ಲ. ಈಗ ಬೆಳೆ ಬೆಳೀಲಿಲ್ಲಪ್ಪ ಅಂತಂದ್ರೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಅಂದ್ರೆ ಎಷ್ಟು ಬೆಳೆ ಬರ್ತೈತಲ್ಲ ಅದು ಕಮ್ಮಿ ಆಕೈತಿ. ಸೊ ಕಮ್ಮಿ ಆತಂದ್ರೆ ಏನಾದಂಗೆ? ಬೇಸಿಕಲಿ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರಲ್ ಕ್ರಾಪ್ಸ್ ಹ್ಯಾಸ್ ಆಲ್ಸೋ ಡಿಕ್ರೀಸ್ಡ್. ನೆನ್ಪಿಟ್ಕೊಳ್ರಿ, 223 ಈಸ್ ದಿ ನಂಬರ್. 223 ದಿಸ್ ಈಸ್ ದ ನಂಬರ್. ಇಷ್ಟು ತಾಲೂಕ್ಸು ದೇ ಹ್ಯಾವ್ ಬಿನ್ ಡ್ರಾಟ್ ಅಫೆಕ್ಟೆಡ್. ರೈಟ್. ನೆಕ್ಸ್ಟ್ 2019ದಾಗ ಲೈಫ್ ಸ್ಟಾಕ್ ಸೆನ್ಸಸ್ ಮಾಡಿದ್ರು. ಅದರೊಳಗಡೆ ನಮ್ಮ ರಾಜ್ಯದಾಗ 3 crores 3.03 ಐತಿ. 3 crores ಅಂತ ನೆನ್ಪಿಟ್ಕೊಳ್ರಿ. 3 crore ಲೈಫ್ ಸ್ಟಾಕ್ಸ್ ಅದಾವು ಆ್ಯಂಡ್ 6 crore ಪೌಲ್ಟ್ರಿ ಅದಾವು. ಫೈನ್. ಬೇಸಿಕಲಿ ಚಿಕನ್ ಫೌಲ್ ಎಟ್ಸೆಟ್ರಾ. ಫೈನ್. ಪೌಲ್ಟ್ರಿ ಎಷ್ಟು ಅದಾವು? 6 crore ಅದಾವು. ಲೈಫ್ ಸ್ಟಾಕು 3 crore. ಬೇಸಿಕಲಿ ಡಬಲ್ ಇಂಟು 2 ಮಾಡಿರಿ. ಲೈಫ್ ಸ್ಟಾಕದ್ದು ಇಂಟು 2 ಮಾಡಿದ್ರಿ ಅಂತಂದ್ರೆ ಯು ಆರ್ ಗೆಟಿಂಗ್ ಪೌಲ್ಟ್ರಿ 5.95 ಅಂತಾರೆ. ರಿಮೆಂಬರ್ 6 crore ಮೋರ್ ದೆನ್ ಎನಫ್. ಅಲ್ಲೇನಾದ್ರು ಬಂತಾರೆ ಸುತ್ತಮುತ್ತ 6 crore ನಂಬರ್ ಏನು ಬಾಜುಕ್ ಇರ್ತದೆ ಅದನ್ನು ಹಚ್ಚಿ ಬರ್ಬೇಕು, ಬಾ ತಲೆ ಕೆಡಿಸ್ಕೋಬಾರ್ದು. ನೆಕ್ಸ್ಟ್, ಗೋಟ್ ಮಿಲ್ಕ್ ಪ್ರಾಜೆಕ್ಟ್ ಮಾಡಕತ್ತಾರ. ಎಲ್ಲಿ ಮಾಡಕತ್ತಾರ ಅಂತಾರೆ? ಮಡಲಪುರ್ ಇನ್ ಕೊಡಗು. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಇಂಡಿಜಿನಸ್ ಕ್ಯಾಟಲ್ ಬ್ರೀಡ್ ವೆರಿ 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 ಇಂಪಾರ್ಟೆಂಟ್. ಫೈನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ರಾಜ್ಯದಾಗ ಸಿಗುವಂತಹ ಇಂಡಿಜಿನಸ್ ಕ್ಯಾಟಲ್ ಬ್ರೀಡ್ ಯಾವ್ಯಾವ ಅಂತಂದ್ರೆ, ಫಸ್ಟ್ ಕೃಷ್ಣ ವ್ಯಾಲಿ. ಇದಕ್ಕೆ ಕಿಸ್ಟ್ನಾ ವ್ಯಾಲಿ ಅಂತಲೂ ಕರೀತಾರೆ. ಇಲ್ಲೇ ಬಾಜುಕ್ ಅದರ ಸ್ಮಾಲ್ ಹೆಸರು ಬರ್ದಾನಿ. ಫೈನ್. ಇದಕ್ಕೆ ಕೃಷ್ಣಾ ವ್ಯಾಲಿ ಅಂತ ಕರೀತಾರೆ ಆ್ಯಕ್ಚುಲಿ, ಬಟ್ ಇದಕ್ಕೆ ಕಿಸ್ಟ್ನಾ ವ್ಯಾಲಿ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಈಸ್ ಅಮೃತ್ ಮಹಲ್. ನೆಕ್ಸ್ಟ್ ಈಸ್ ಹಳ್ಳಿಕಾರ್. ಇದಕ್ಕೆ ಮೈಸೂರು ಕ್ಯಾಟಲ್ ಅಂತ ಕರೀತಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಂಡಿಜಿನಸ್ ಬ್ರೀಡ್ಸ್ ಇಸ್ ಕಾಲ್ಡ್ ಆಸ್ ಮೈಸೂರು ಕ್ಯಾಟಲ್ ಅಂತ ಕೇಳ್ಬೋದು. ಸೊ ಹಳ್ಳಿಕಾರ್ ಬ್ರೀಡಿಗೆ ನಾವು ಮೈಸೂರು ಕ್ಯಾಟಲ್ ಅಂತ ಕರಿತೀವಿ. ನೆಕ್ಸ್ಟ್, ಕಿಲ್ಲರ್. ಈ ಕಿಲ್ಲರ್ ಅನ್ನೋದು ಹಳ್ಳಿಕಾರ್ ಮತ್ತು ಅಮೃತ್ ಮಹಲದ್ದು ಎರಡರದ್ದು ಏನಂತಾರ ಜೀನ್ಸ್ ಹೊಂದೈತಿ. ಅದು ಬೇಸಿಕಲಿ ಇಟ್ ಈಸ್ ಅ ಕ್ರಾಸ್ ಆಫ್ ಅಮೃತ್ ಮಹಲ್ ಆ್ಯಂಡ್ ಹಳ್ಳಿಕಾರ್. ಸೊ ಅದಕ್ಕೆ ಕಿಲ್ಲರ್ ಅಂತ ಕರೀತಾರೆ. ಫೈನ್. ನೆಕ್ಸ್ಟ್, ದೇಯೋನಿ. ಅದಾದಮೇಲೆ ಮಲ್ನಾಡ್ ಗಿಡ್ಡ ಅವ್ರ ಮಲ್ನಾಡ್ ಗಿಡ್ಡ. ಫೈನ್. ಅದು ಸ್ವಲ್ಪ ಡ್ವಾರ್ಫ್ ಐತಿ, ಹಾಗಾಗಿ ಅದಕ್ಕೆ ಮಲ್ನಾಡ್ ಗಿಡ್ಡ ಅಂತ ಕರೀತಾರೆ. ಫೈನ್. ನೆಕ್ಸ್ಟ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಒಳಗಡೆ ನಾವು ಕವರ್ ಮಾಡುವಂಥ ರೀಜನ್ಸ್ ಒಳಗಡೆ ಹೈಯೆಸ್ಟ್ ರೀಜನ್ ಯಾವುದಂತಂದ್ರೆ ರೂರಲ್ ಏರಿಯಾಸ್. ಫೈನ್. 76.04%. ದ್ಯಾಟ್ ಈಸ್ ಅಪ್ರಾಕ್ಸಿಮೇಟ್ಲಿ 76% ಆಫ್ ದಿ ಪಾಪ್ಯುಲೇಷನ್ ಫ್ರಮ್ ರೂರಲ್ ಏರಿಯಾಸ್ ಈಸ್ ಕವರ್ಡ್ ಅಂಡರ್ NFSA ಆಫ್ ಕರ್ನಾಟಕ. ಅದೇ 50%, 49 ಐತಿ, 50% ನೆನ್ಪಿಟ್ಕೊಳ್ರಿ. 50% ಆಫ್ ಅರ್ಬನ್ ಏರಿಯಾಸ್ ಈಸ್ ಕವರ್ಡ್. ಅರ್ಬನ್ ಏರಿಯಾ ಒಳಗೂ ಅರ್ಬನ್ ಪುವರ್ ಅದರ ಅಂತ ಕಂಡು ಬರ್ತೈತಿ ಈ ಡಾಟಾಯಿಂದ.
ಎಷ್ಟು ಮಂದಿ ಅರ್ಬನ್ ಪೋರ್ ಅದಾರ ಬೇಸಿಕಲಿ 50%. ಈಸ್ ಇಟ್ ಕ್ಲಿಯರ್? BPL ಫ್ಯಾಮಿಲೀಸ್ 50% ಅದಾವ ಅಂತ ಅರ್ಥ. ನೆಕ್ಸ್ಟ್ ಗ್ರೀನ್ ಕರ್ನಾಟಕ ಪ್ರೋಗ್ರಾಮ್ ಒಳಗೆ ನಾವು ಗಿಡ ಬೆಳೆಸ್ಬೇಕಂತ ಇದ್ದೀವಿ ವಿತ್ ದ ಹೆಲ್ಪ್ ಆಫ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್. ಇವೆಲ್ಲ ಸಣ್ಣ ಪುಟ್ಟ ಯುಕ್ಕೇನು ಭಾಳ ತಲೆ ಕೆಡ್ಸ್ಕೊಳ್ಕೊಬಿಟ್ರಿ, ಬಂತಾರೆ ನೀವು ಹಾಕಿ ಬರ್ತೀರಿ, ಎಲ್ಲರೂ ಅದನ್ನು ಹಾಕಿ ಹಾಕ್ತಾರೆ, ಮಾರ್ಕ್ ಮಾಡೇ ಮಾಡ್ತಾರೆ. ಫೈನ್, ರೈಟ್. ನೆಕ್ಸ್ಟ್ 11.76 ಅಪ್ರಾಕ್ಸಿಮೇಟ್ಲಿ 12 lakh ಯೂನಿಟ್ಸ್ ರಿಜಿಸ್ಟರ್ಡ್ ಅದಾವೆ MSME ಒಳಗೆ. ಯಾವ ಪೋರ್ಟಲ್ ಒಳಗಡೆ? ಉದ್ಯಮ್ ವೆಬ್ ಪೋರ್ಟಲ್ ಒಳಗಡೆ. ಫೈನ್. MSME ಅಂತಂದ್ರೆ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್. ಈಗ ಮೀಡಿಯಮ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಒಳಗಡೆ ಅವ್ರ ಟರ್ನ್ ಓವರ್ ಮೇಲೆ ನಾವು ಡಿಫೈನ್ ಮಾಡ್ತೀವಿ. ಫೈನ್. ಈಗ ನೀವೇನು ಮಾಡ್ಬೇಕಂತಂದ್ರೆ MSME ಒಳಗಡೆ ಯಾವ್ದ್ಯಾವ್ದಕ್ಕೆ ನಾವು ಸ್ಮಾಲ್ ಅಂತೀವಿ, ಯಾವ್ದ್ಯಾವ್ದಕ್ಕೆ ಮೀಡಿಯಮ್ ಅಂತೀವಿ, ಯಾವ್ದ್ಯಾವ್ದಕ್ಕೆ ಲಾರ್ಜ್ ಅಂತೀವಿ. ಸ್ಮಾಲ್, ಮೀಡಿಯಮ್ ಆ್ಯಂಡ್ ಲಾರ್ಜ್ ಯಾವ್ಯಾವಕ್ಕೆ ಅಂತೀವಿ ಅದರ ಬೇಸಿಸನ್ನು ಅರ್ಥ ಮಾಡ್ಕೊಡ್ರಿ. ಫೈನ್. ಆನ್ ವಾಟ್ ಬೇಸಿಸ್? ಬೇಸಿಕಲಿ ಟರ್ನ್ ಓವರನ್ನು ನೋಡ್ಕೊಡ್ರಿ. ಎಷ್ಟು ಟರ್ನ್ ಓವರ್ ಇದ್ರೆ ಅದಕ್ಕೆ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಕರಿತೀವಿ, ಎಷ್ಟು ಟರ್ನ್ ಓವರ್ ಇದ್ರೆ ಮೀಡಿಯಮ್ ಸ್ಕೇಲ್ ಅಂತ ಕರಿತೀವಿ, ಎಷ್ಟು ಟರ್ನ್ ಓವರ್ ಇದ್ರೆ ಲಾರ್ಜ್ ಸ್ಕೇಲ್ ಅಂತ ಕರಿತೀವಿ, ನೋಡ್ಕೊಡ್ರಿ. ಇಸ್ ಇಟ್ ಕ್ಲಿಯರ್? ಆಫ್ಟರ್ ದ್ಯಾಟ್ ದೇರ್ ಆರ್ 5 ಫುಡ್ ಪಾರ್ಕ್ಸ್ ದ್ಯಾಟ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ಕರ್ನಾಟಕ. 1 is in Malur, 2nd is in Bagalkote, 2nd is in Hiriyuru, 3rd is in Jevargi, and 4th one is in Vijayapura. It is managed by Food Karnataka Limited. ಇದು ಇಂಪಾರ್ಟೆಂಟ್ ಆಗೈತಿ, ಇದನ್ನು ನೆನ್ಪಿಟ್ಕೊಳ್ರಿ. It is managed by FCCI ಅಂತ ಕೊಡ್ಬೋದು. Is it clear? Sorry, FCCI ಅಲ್ಲ, FCI, Food Corporation of India. It is managed by Food Corporation of India ಅಂತ ಕೊಡ್ಬೋದು. ನೆನ್ಪಿಟ್ಕೊಳ್ರಿ, it is Food Karnataka Limited. ಇದೆಲ್ಲ ನಡಕಿಂದ ಇದನ್ನೇನು ನಾ ಮಾರ್ಕ್ ಮಾಡಿಲ್ಲ, ಇವನು ನೀವು ಓದ್ಕೊಳ್ರಿ. ಫೈನ್. ಅದರೊಳಗೇನು ಭಾಳ ರಾಕೆಟ್ ಸೈನ್ಸ್ ಇಲ್ಲ. ನೆಕ್ಸ್ಟ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಅಂತ ಕೊಟ್ರ. ಅದರೊಳಗಡೆ ಕರ್ನಾಟಕಕ್ಕನ 3rd ಟೈಮ್ ಫಸ್ಟ್ ಪ್ರೈಸ್ ಬರಾಗದೈತಿ. 3rd ಟೈಮ್, 3rd ಕನ್ಸಿಕ್ಯೂಟಿವ್ ಟೈಮ್. ಕನ್ಸಿಕ್ಯೂಟಿವ್ ಅಂತಂದ್ರೆ ಒಂದಾದ್ಮೇಲೆ ಒಂದು. 3rd ಕನ್ಸಿಕ್ಯೂಟಿವ್ ಟೈಮ್ ಕರ್ನಾಟಕಕ್ಕನ ಫಸ್ಟ್ ಪ್ರೈಸ್ ಬರಾಗದೈತಿ. ಅದ್ರೊಳಗೆ ಕರ್ನಾಟಕಕ್ಕೆ ಯಾರಿಗೆ ಬರಾಗದೈತಿ? ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್. ಇವರಿಗೆ ಕಂಟಿನ್ಯೂಸ್ ಆಗಿ ಫಾರ್ ದಿ 3rd ಟೈಮ್ ಏನಂತಾರೆ ಫಸ್ಟ್ ಪ್ರೈಸ್ ಬಂದೈತಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ನಾವೆಲ್ಲ ಹಾಕತ್ತೀವಿ ನೋಡ್ರಿ. ಬಿಡದಿ ಒಳಗೆ ಯಾರ್ದೋ ಆಶ್ರಮ ಇತ್ತು, ನಿಮ್ಗೆ ಗೊತ್ತು. ಆ ಬಿಡದಿ ಒಳಗಡೆ ನಾವು ಹಾಕತ್ತೀವಿ. ಯಾರು ಹಾಕತ್ತಾರೆ? KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಫೈನ್. ಈಗ ನೀವು ನೋಡ್ಕೋಬೇಕಾಗಿದ್ದು ಏನಂತಂದ್ರೆ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಹೆಂಗೆ ಮಾಡ್ತೈತಿ ವರ್ಕ್. ವೇಸ್ಟ್ ಟು ಎನರ್ಜಿ, ಈ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಒಳಗಡೆ ಆರ್ ದೇರ್ ಎನಿ ಹಾರ್ಮ್ಫುಲ್ ಫ್ಯೂಮ್ಸ್ ಆರ್ ಹಾರ್ಮ್ಫುಲ್ ಗ್ಯಾಸಸ್ ದ್ಯಾಟ್ ಎಸ್ಕೇಪ್ ಆಕ್ಕವನು ನೋಡ್ಕೊಳ್ರಿ. ಈ ಕ್ವಶನ್ ಬರ್ಬೋದು. ಸೊ ರಿಮೆಂಬರ್ ದ್ಯಾಟ್. ಆಕೇತೋ ಇಲ್ಲೋ ನೋಡ್ಕೊಳ್ರಿ. ಪೈರೋಲಿಸಿಸ್ ಮಾಡಕತ್ತಾರೋ ಅಥವಾ ಇನ್ ಏರ್ ಕಂಬಷನ್ ಆಗತ್ತೈತೋ ಏನಾಗತ್ತೆ ನೋಡ್ಕೊಳ್ರಿ. ನೆಕ್ಸ್ಟ್ ಸ್ಕೂಲ್ಸ್ ಇನ್ ಕರ್ನಾಟಕ. ನಮ್ಮ ರಾಜ್ಯದಾಗ 47,000 ಗೌರ್ಮೆಂಟ್ ಸ್ಕೂಲ್ಸ್ ಅದಾವೆ. ದ್ಯಾಟ್ ಮೀನ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಹೋಲ್ಡ್ ದಿ ಮೇಜರ್ ಪ್ರಪೋರ್ಷನ್. ಸೆಕೆಂಡ್ ಹೈಯೆಸ್ಟ್ ಯಾರ್ದೈತೆ ಅಂತಂದ್ರೆ ಪ್ರೈವೇಟ್ ಸ್ಕೂಲ್ಸ್ ಐತಿ. 3rd ಹೈಯೆಸ್ಟ್ ಯಾರ್ದೈತೆ ಅಂದ್ರೆ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಐತಿ. ಫೈನ್. ಈ ಏನು ಇದೈತಲ್ಲ ಇದು ಲೈನ್, ಬೇಸಿಕಲಿ ಗೌರ್ಮೆಂಟು, ಪ್ರೈವೇಟು, ಗೌರ್ಮೆಂಟ್ ಏಡೆಡ್, ಇದನ್ನು ಅವ್ರು ಬೇರೆ ಬೇರೆ ಕೊಡ್ಬೋದು. ಫಸ್ಟ್ ಪ್ರೈವೇಟ್ ಅಂತ ಕೊಡ್ಬೋದು, ನೆಕ್ಸ್ಟ್ ಗೌರ್ಮೆಂಟ್ ಏಡೆಡ್ ಅಂತ ಕೊಡ್ಬೋದು, ಅದಾದಮೇಲೆ ಗೌರ್ಮೆಂಟ್ ಅಂತ ಕೊಡ್ಬೋದು. ನೆಕ್ಸ್ಟ್ ಗೌರ್ಮೆಂಟ್ ಅಂತ ಕೊಟ್ಟು ಪ್ರೈವೇಟ್ ಅಂತ ಕೊಟ್ಟು ಗೌರ್ಮೆಂಟ್ ಏಡೆಡ್ ಕೊಡ್ಬೋದು. ಗೌರ್ಮೆಂಟ್ ಏಡೆಡ್, ಗೌರ್ಮೆಂಟ್ ಪ್ರೈವೇಟ್ ಅಂತ ಕೊಡ್ಬೋದು. ದೇ ಕ್ಯಾನ್ ಚೇಂಜ್ ಇಟ್ ಇನ್ ಎನಿ ವೇ ದೇ ವಾಂಟ್. ಇದ್ರೊಳಗೆ ಯಾವ್ದು ಕರೆಕ್ಟು ಅಂತ ಕೇಳ್ತಾರೆ. ನಂಬರ್ ಆಫ್ ಸ್ಕೂಲ್ಸ್. ಸೊ ನೆನ್ಪಿಟ್ಕೊಳ್ರಿ, ಫಸ್ಟ್ ಗೌರ್ಮೆಂಟ್ ಬರ್ತೈತಿ, ಸೆಕೆಂಡ್ ಪ್ರೈವೇಟ್ ಬರ್ತೈತಿ, 3rd ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಬರ್ತಾವೆ. ಯಾಕೆ 47,000 ಇವು ಅದಾವು, ಆಲ್ಮೋಸ್ಟ್ 17,000 ಪ್ರೈವೇಟ್ ಸ್ಕೂಲ್ಸ್ ಅದಾವು, 6,000 ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಅದಾವೆ. ಇಸ್ ಇಟ್ ಕ್ಲಿಯರ್? ಆಮೇಲೆ ನಮ್ಮ ರಾಜ್ಯದಾಗ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕಂಟ್ರಿ ವಿ ಹ್ಯಾವ್ ಪ್ರೊವೈಡೆಡ್ 1% ರಿಸರ್ವೇಷನ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಅಕ್ರಾಸ್ ಆಲ್ ಕ್ಯಾಟಗರೀಸ್ ಇನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸಸ್. ಈಸ್ ಇಟ್ ಕ್ಲಿಯರ್? ಇದು ಆಲ್ರೆಡಿ ಆಗೈತಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಲ್ಲಿ ಹೈ ಐತಿ? ಬೆಂಗಳೂರು ಅರ್ಬನ್ ಒಳಗಡೆ ಹೈ ಐತಿ. ಇದು ಸೇಮ್ ಟಾಪಿಕ್ ಅಥವಾ ಸೇಮ್ ಫ್ಯಾಕ್ಟ್ ರಿಪೀಟ್ ಆಗೈತಿ. ಈಸ್ ಇಟ್ ಕ್ಲಿಯರ್? ರೈಟ್. ಸೊ ಲೆಟ್ ಅಸ್ ಮೂವ್ ಫರ್ದರ್. ರೈಟ್. ನೆಕ್ಸ್ಟ್ ಈಸ್ ಯುವರ್ ಆರ್ಟಿಕಲ್ 371J ಸ್ಪೆಷಲ್ ಆರ್ಟಿಕಲ್. ಇದರೊಳಗಡೆ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಬರ್ತಾವೆ ನೋಡ್ಕೊಳ್ರಿ. ಬೇಸಿಕಲಿ ದೀಸ್ ಆರ್ ಆಲ್ ದಿ ಡಿಸ್ಟ್ರಿಕ್ಟ್ಸ್ ದ್ಯಾಟ್ ಫಾಲ್ ಆನ್ ದಿ ಈಸ್ಟರ್ನ್ ಎಜ್ ಆಫ್ ಕರ್ನಾಟಕ. ಕರ್ನಾಟಕದ ಮ್ಯಾಪ್ ಐತಾ ಹಿಂಗೆ? ಜಸ್ಟ್ ಅ ಮಿನಿಟ್. ಸರಿ, ಇದು ಯಾಕೆ ಬರೋಲ್ತಲ್ಲಪ್ಪ ಇದು. ಕರ್ನಾಟಕದ ಮ್ಯಾಪ್ ಈ ಥರ ಐತಿ. ಫೈನ್. ದೀಸ್ ಆರ್ ಆಲ್ ದ ಡಿಸ್ಟ್ರಿಕ್ಟ್ಸ್ ದ್ಯಾಟ್ ಫಾಲ್ ಇನ್ ದಿಸ್ ಪಾರ್ಟ್ ಆಫ್ ದಿ ಕರ್ನಾಟಕ. ಸೊ ಇವನನ್ನು ನೋಡ್ಕೊಳ್ರಿ. ಫೈನ್. ದೇರ್ ಆರ್ 7 such districts.
ಅವುಗಳನ್ನು ನೋಡ್ಕೊಡ್ರಿ. ಮ್ಯಾಪ್ ನೋಡ್ಕೊಳ್ರಿ, ನಿಮ್ಗೆ ಈಸಿಲಿ ಅರ್ಥ ಆಕೈತಿ. ಇಲ್ಲಿ ನಾನು ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ. ಒಂದು ಸುತ್ತ ಕರ್ನಾಟಕದ ಮ್ಯಾಪ್ ತೆಗೆದು ನೋಡ್ರಿ, ಒಂದೊಂದನ್ನು ಮ್ಯಾಪ್ ಮಾಡ್ತಾ ಹೋಗ್ರಿ, ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ನೆಕ್ಸ್ಟ್ ನೀತಿ ಆಯೋಗದ್ದು SDG ಇಂಡೆಕ್ಸ್ ರಿಪೋರ್ಟ್ ಬಂದೈತಿ 2023-2024 ಒಳಗಡೆ. ಅದರೊಳಗಡೆ ಕರ್ನಾಟಕ ಫ್ರಂಟ್ ರನ್ನರ್ ಅನ್ನೋ ಕ್ಯಾಟಗರಿ ಒಳಗೆ ಬರ್ತೈತಿ. ಕರ್ನಾಟಕ ಫಸ್ಟ್ ಅಲ್ಲ, ಅರ್ಥ ಮಾಡ್ಕೊಳ್ರಿ. ಕರ್ನಾಟಕ ಈಸ್ ನಾಟ್ ಫಸ್ಟ್ ಯಾವ್ದು ಕೇರಳ ಮತ್ತು ಉತ್ತರಾಖಂಡ್ ಟಾಪ್ದಾಗದವು. ಕರ್ನಾಟಕ ಫಸ್ಟ್ ಇಲ್ಲ, ಬಟ್ ಫ್ರಂಟ್ ರನ್ನರ್ ಕ್ಯಾಟಗರಿ ಒಳಗೆ ಬರ್ತೈತಿ. ಅದ್ರೊಳಗೆ ರ್ಯಾಂಕ್ ಎಷ್ಟನೇದು ಬರ್ತೈತೆ ಅಂದ್ರೆ 8th ರ್ಯಾಂಕಿಗೆ ಬರ್ತೈತಿ. ಅದನ್ನು ತಲೆಗಿಟ್ಕೊಡ್ರಿ. ಅವ್ರು ಕರ್ನಾಟಕ ಫಸ್ಟ್ ರ್ಯಾಂಕ್ ಬರ್ತೈತಿ ಅಂತ ಕೊಡ್ಬೋದು. ನೋ, ಕರ್ನಾಟಕ ಫಸ್ಟ್ ಇಲ್ಲ, ಕೇರಳ ಮತ್ತು ಉತ್ತರಾಖಂಡ್ ಹೈ ಅದಾವು, ಟಾಪ್ ಅದಾವು. ನೆಕ್ಸ್ಟ್ ಕರ್ನಾಟಕ ಅಕೌಂಟ್ಸ್ ಫಾರ್ 5.05% ಆಫ್ ದಿ ಕಂಟ್ರೀಸ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ಸೆನ್ಸಸ್ ಆಫ್ 2011. ಫೈನ್, 5% ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಐತೆ ಅಂದ್ರೆ ಕರ್ನಾಟಕದಾಗೈತಿ. ಇಷ್ಟು ನೆನಪಿಟ್ಕೊಳ್ರಿ ಸಾಕು. 2021 ದಿನ ಸೆನ್ಸಸ್ ಆಗಿಲ್ಲ, ಆಗಬೇಕು. ಅದಾದಮೇಲೆ ಸೆಕೆಂಡ್ ಮತ್ತೆ ಬಂದಿರುವಂಥ ಡಾಟಾ ನೋಡೋಣ. ಈಗ ಡಿಯರ್ನೆಸ್ ಅಲವೆನ್ಸನ್ನು ಕಂಪ್ಯೂಟ್ ಮಾಡೋಕೆ, ನೆಕ್ಸ್ಟ್ ವೇಜ್ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಲೇಬರರ್ ಅದನ್ನು ಡೆವಲಪ್ ಮಾಡೋಕೆ ನಾವೇನು ಯೂಸ್ ಮಾಡ್ತೀವಿ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, CPI. ಈ CPI ಅನ್ನೋದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಇನ್ಫ್ಲೇಷನ್ ಟಾರ್ಗೆಟಿಂಗ್ ಒಳಗಡೆ ಯೂಸ್ ಮಾಡ್ತೀವಿ. ಇನ್ಫ್ಲೇಷನ್ ಟಾರ್ಗೆಟಿಂಗ್. ಫೈನ್. ಈ CPIಯನ್ನು ಯಾರು ಕಂಡು ಹಿಡಿತಾರ ನೋಡ್ಕೊಳ್ರಿ. ಯಾವ ಮಿನಿಸ್ಟ್ರಿ ಒಳಗೆ ಬರ್ತೈತಿ? MOSPI, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇಸ್ ಇಟ್ ಕ್ಲಿಯರ್? CPI ಬಿಟ್ಟು ಬೇರೆ ಏನಾದರೂ ಇಂಡೆಕ್ಸ್ ಐತನೋ? ಎಸ್, WPI ಐತಿ. ಇದನ್ನು ಬಿಟ್ಟು ಬೇರೆ ಏನಾರು ಐತನೋ? ಪ್ರೊಡ್ಯೂಸರ್ ಇಂಡೆಕ್ಸ್ ಅಂತ ಬರ್ತದೆ, PI. ಫೈನ್. ಇವೆಲ್ಲ ಬೇರೆ ಬೇರೆ ಇಂಡೆಕ್ಸಸ್ ಅದಾವು. ಆಲ್ ದೀಸ್ ವಿಲ್ ಫಾಲ್ ಇನ್ ಯುವರ್ ಎಕನಾಮಿಕ್ ಸ್ಟ್ಯಾಟಿಕ್ ಪಾರ್ಟ್. ಅಲ್ಲಿ ಹೋಗಿ ನೋಡ್ಕೊಡ್ರಿ. ಫೈನ್. ನೆಕ್ಸ್ಟ್ ಫಿಸಿಕಲ್ ಡೆಫಿಸಿಟ್ ಲೋವೆಸ್ಟ್ ಐತಿ ಕರ್ನಾಟಕದ್ದು. ಎಷ್ಟು? 2.50%. ಬೇಸಿಕಲಿ 2.5% ಐತಿ. ಫೈನ್. ಲೋವೆಸ್ಟ್ ಎಲ್ಲೇ? ಇನ್ ಸದರ್ನ್ ಸ್ಟೇಟ್ಸನ್ನು ಕಂಪೇರ್ ಮಾಡಿದ್ರೆ ನಮ್ಮ ಫಿಸಿಕಲ್ ಡೆಫಿಸಿಟ್ ಭಾಳ ಕಮ್ಮಿ ಐತಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿನೇಷನ್ಸ್ ಅದಾವೆ. ಇದನ್ನು ನೋಡ್ಕೊಡ್ರೆ ನಾವು ಆಲ್ರೆಡಿ ಮಾರ್ಕ್ ಮಾಡೀನಿ. ಫೈನ್. ದಿಸ್ ಈಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ಯಾಟಿಕ್ ಎಕನಾಮಿಕ್ಸ್. ಸೊ ಅದಕ್ಕೆ ನಾನು ಕವರ್ ಮಾಡ್ಕೊತ ಹೋಗಿಲ್ಲ, ಇಲ್ಲಿದ್ರೆ ವೀಡಿಯೋ ಸುಮ್ಮನೆ ದೊಡ್ಡದಾಕೈತಿ. ಸೊ ಅವುಗಳನ್ನು ನೋಡ್ಕೊಳ್ರಿ. ಬೇಸಿಕಲಿ ದೇ ಆರ್ ಅ ಪಾರ್ಟ್ ಆಫ್ ಯುವರ್ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೀವು ಸೋಷಿಯಲ್ ಸೆಕ್ಟರ್ ಒಳಗಡೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅನ್ನೋದ್ರ ಬೇಸಿಸ್ ಮೇಲೆ ಈ ಬೇರೆ ಬೇರೆ ರೇಷಿಯೋಸ್ ಬರ್ತಾವೆ, ಅದನ್ನು ನೋಡ್ಕೊಂಬಿಡ್ರಿ ಒಂದು. ಫೈನ್. ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್. ಇವು 3 ರೇಷಿಯೋನ ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ ಸಿಗ್ತೈತಿ. ಯು ಗೋ ಥ್ರೂ ಇಟ್. ಫೈನ್. ದಿಸ್ ಈಸ್ ಆಲ್ ಅ ಪಾರ್ಟ್ ಆಫ್ ಸ್ಟ್ಯಾಟಿಕ್ ಎಕನಾಮಿಕ್ಸ್. ಅದನ್ನು ನಾನು ಕವರ್ ಮಾಡ್ಕೊಂಡು ಕುಂತ್ರೆ ಸುಮ್ಮನೆ ಟೈಮ್ ಜಾಸ್ತಿ ಆಕೈತಿ. ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್ ದೇರ್. ಫೈನ್. ಎಲ್ಲೆಲ್ಲ ಲಾಜಿಕ್ ಹಚ್ಚಿ ಏನು ಹೇಳ್ಬೋದು ನಾನು ಹೇಳಕ್ಕೆ ಟ್ರೈ ಮಾಡ್ತೇನೆ. ನೀವು ಸ್ಟ್ಯಾಟಿಕ್ ಪಾರ್ಟನ್ನು ನೀವು ನೋಡ್ಕೊಳ್ರಿ. ಫೈನ್. ನೆಕ್ಸ್ಟ್ ನ್ಯಾಷನಲ್ ಎಕ್ಸ್ಪೋರ್ಟ್ಸ್ ಒಳಗಡೆ 40% ಆಫ್ ದಿ ಎಕ್ಸ್ಪೋರ್ಟ್ಸ್ ಒಳಗಡೆ ಏನೇನೈತಿ? ಎಲೆಕ್ಟ್ರಾನಿಕ್ಸ್ ಐತಿ, ಕಂಪ್ಯೂಟರ್ ಸಾಫ್ಟ್ವೇರ್ ಐತಿ, ನೆಕ್ಸ್ಟ್ ಬಯೋಟೆಕ್ನಾಲಜಿ ಐತಿ. ಅದು ಎಲ್ಲಿಂದ ಹೊಂಟೈತಿ? ಕರ್ನಾಟಕದಿಂದನೂ ಹೊಂಟೈತಿ. ಫೈನ್. ಎಲೆಕ್ಟ್ರಾನಿಕ್ಸು ನಾವು ಕಳಿಸ್ತೇವೆ, ಸಾಫ್ಟ್ವೇರ್ ಕಂಪ್ಯೂಟರ್ನು ನಾವು ಕಳಿಸ್ತೇವೆ. ಯಾಕೆ? IT ಸೆಕ್ಟರ್ ನಮ್ಮ ಕಡೆ ಐತೆ, ಹೌದಾ? ಬಯೋಟೆಕ್ನಾಲಜಿ ಸೆಕ್ಟರ್ ಕೂಡ, ಫಾರ್ಮಸ್ಯೂಟಿಕಲ್ ಸೆಕ್ಟರ್ ಅದು ಕೂಡ ನಮ್ದು ಸ್ಟ್ರಾಂಗ್ ಐತಿ, ಫಾರ್ಮಾ. ಫೈನ್. ಅದರೊಳಗೆ ಬಯೋಟೆಕ್ನಾಲಜಿ ಒಳಗಡೆ ವಿ ಆರ್ ಎಟ್ ದಿ ಫೋರ್ ಫ್ರಂಟ್. ಈಸ್ ಇಟ್ ಕ್ಲಿಯರ್? ಸೊ ಈಗ ಈ ಪಾಯಿಂಟ್ ಆದಮೇಲೆ ಇಲ್ಲಿ ಬರ್ರಿ. ನೆಕ್ಸ್ಟ್ ಈಗ ನಮ್ದು ಫೋರ್ ಫ್ರಂಟ್ನಾಗ ಇರೋದ್ರಿಂದ ಬಯೋ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ಅಪ್ಲೈಡ್ ಬಯೋಟೆಕ್ನಾಲಜಿ ಇನ್ಸ್ಟಿಟ್ಯೂಟು, ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ ಇನ್ಸ್ಟಿಟ್ಯೂಟು, ಕರ್ನಾಟಕ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್, ಇವೆಲ್ಲ ಎಲ್ಲದವು ಬೆಂಗಳೂರುದಾಗ ಅದಾವೆ. ಫೈನ್. ಬೇಸಿಕಲಿ ಬಯೋಟೆಕ್ನಾಲಜಿ ರಿಲೇಟೆಡ್ ಏನಾದರೂ ಇತ್ತು ಅಂತಂದ್ರೆ ರಿಮೆಂಬರ್ ಇಟ್ ವಿಲ್ ಬಿ ಬೆಂಗಳೂರು. ಫೈನ್. ಎಲ್ಲ ಅಲ್ಲ, ಇವೆರಡು ಹೇಳಕತ್ತಾನ ಅಷ್ಟೆ. ನೆಕ್ಸ್ಟ್ ಬರ್ರಿ ಕರ್ನಾಟಕ ಉದ್ಯೋಗ ಮಿತ್ರ. ಇದೊಂದು ಪೋರ್ಟಲ್. It is a portal which helps in connecting your investors to different business ideas and enterprises. Fine. ಈ ಉದ್ಯೋಗ ಮಿತ್ರ ಪೋರ್ಟಲ್ ಏನು ಮಾಡ್ತೀವಿ? ಮಿತ್ರ ಅಂದ್ರೆ ಏನು? ಹೆಲ್ಪರ್, ಬೇಸಿಕಲಿ ಫ್ರೆಂಡ್. ಇದೇನು ಮಾಡ್ತೈತಿ? ಇನ್ವೆಸ್ಟರ್ಸನ್ನು ಯಾವ್ಯಾವ ಎಂಟರ್ಪ್ರೈಸ್ ಅಥವಾ ಯಾವ್ಯಾವ ಬಿಸ್ನೆಸಸ್ ಅದಾವಲ್ಲ ಅದ್ರ ಜೊತೆ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಇದು ಸ್ಟ್ಯಾಟಿಕ್ ಪಾರ್ಟ್, ಗೋ ರೀಡ್ ಇಟ್. ನೆಕ್ಸ್ಟ್ ಬಯೋ ಎಕನಾಮಿ ರೆವೆನ್ಯೂ ರ್ಯಾಂಕಿಂಗ್ ಒಳಗಡೆ ಫಸ್ಟ್ ಮಹಾರಾಷ್ಟ್ರ ಬರಕತೈತಿ, ಸೆಕೆಂಡ್ ಕರ್ನಾಟಕ ಬರಕತೈತಿ. ಈಗ ಏನಪ್ಪ ಅಂದ್ರೆ ಕ್ವಶನ್ನು, ಬಯೋ ಎಕನಾಮಿ ಅಂದರೆ ಏನು? ಬಯೋ ಎಕನಾಮಿ ಅಂದರೆ ಬೇಸಿಕಲಿ ಯೂಸಿಂಗ್ ರಿನ್ಯೂವೇಬಲ್ ಬಯೋಲಾಜಿಕಲ್ ರಿಸೋರ್ಸಸ್. Is it clear? Using renewable biological resources. For example, bagasse. Bagasse ಅನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ? ವಿ ಮೇಕ್ ಕವರ್ಸ್, ಬುಕ್ಸ್. ಫೈನ್. ಯು ಕ್ಯಾನ್ ಗ್ರೋ ಆ್ಯಸ್ ಮಚ್ bagasse ಆ್ಯಸ್ ಯು ವಾಂಟ್. bagasse ಅಂತ ಬೇಸಿಕಲಿ ಹಸ್ಕ್ ಆಫ್ ಶುಗರ್ ಕೇನ್. ಶುಗರ್ ಕೇನ್ ಒಳಗಿಂದ ಶುಗರ್ ಕಂಟೆಂಟನ್ನು ತೆಗೆದ ಮೇಲೆ ಏನು ಉಳಿದಿರ್ತೈತಲ್ಲ ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್, ದಟ್ ಈಸ್ ನಥಿಂಗ್ ಬಟ್ bagasse. ಹೌದಾ? ಈಗ ಅದನ್ನು ತೊಗೊಂಡು ನಾನು ಏನು ಮಾಡ್ತೀನಿ? ಬುಕ್ಸ್ ಮಾಡ್ತೀನಿ, ರೈಟ್, ಬ್ಯಾಗ್ಸ್ ಮಾಡ್ತೀನಿ, ಎಟ್ಸೆಟ್ರಾ. ಫೈನ್. ಅದೆಲ್ಲ ಏನು? ಇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಬಯೋ ಎಕನಾಮಿ. ಈಸ್ ಇಟ್ ಕ್ಲಿಯರ್? ಹೈಯೆಸ್ಟ್ ಎಲ್ಲೈತಿ? ಮಹಾರಾಷ್ಟ್ರ ಒಳಗೈತಿ, ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕ, ಥರ್ಡ್ ಹೈಯೆಸ್ಟ್ ತೆಲಂಗಾಣ. ಈಸ್ ಇಟ್ ಕ್ಲಿಯರ್? ಎಸ್, ರೈಟ್. ನೆಕ್ಸ್ಟ್ ಕರ್ನಾಟಕ ಸ್ಪೈಸಸ್ ಡೆವಲಪ್ಮೆಂಟ್ ಬೋರ್ಡ್ ಎಲ್ಲೈತೆ ಅಂದ್ರೆ ಹುಬ್ಬಳ್ಳಿ ಆಗೈತಿ. ಇಟ್ ಈಸ್ ಇನ್ ಹುಬ್ಬಳ್ಳಿ.
ಸ್ಪೈಸಸನ್ನು ನಾವು ಎಲ್ಲಿ ಹೋಗಿ ಮಾರ್ತೇವೆ ಅಂತಂತಂದ್ರೆ ಹುಬ್ಬಳ್ಳಿ ಹೋಗಿ ಮಾರ್ತೇವೆ ಅಂತ ನೆನ್ಪಿಟ್ಕೊಟ್ರದ ನಂಗೆ. ಈಸ್ ಇಟ್ ಕ್ಲಿಯರ್? ಲೆಟ್ಸ್ ಮೂವ್ ಡೌನ್. ರೈಟ್, ನೆಕ್ಸ್ಟು ಜಸ್ಟ್ ಅ ಮಿನಿಟ್. ನೆಕ್ಸ್ಟು ಕರ್ನಾಟಕ ಒಳಗಡೆ 37 ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅದಾವೆ. ಎಸ್, ಈಸಿ, ಫೈನ್. ದೀಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಔಟ್ಸೈಡ್ ಟೆರಿಟರೀಸ್. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೀವಿ. ಅಲ್ಲೇ ನಿಮ್ಗೆ ಟ್ಯಾಕ್ಸ್ ಕಮ್ಮಿ ಇರ್ತೈತಿ. ಫೈನ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ತೈತಿ. ಫೈನ್. ಭಾಳ ಕಿಟಿಕಿಟಿ ಮಾಡೋದಿಲ್ಲ ಬಿಸ್ನೆಸ್ ಅದು ಮಾಡೋದಿತ್ತಂದ್ರೆ ಅಂಥ ಜಾಗ ಅವು. ಫೈನ್. 37 ಅದಾವ. ನಂಬರ್ಸನ್ನು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಟೋಟಲ್ ಲೆಂತ್ ಆಫ್ ರೂರಲ್ ರೋಡ್ಸ್ ಎಷ್ಟೈತೆ ಅಂತ ಅಪ್ರಾಕ್ಸಿಮೇಟ್ಲಿ 2 lakh kilometers. 2 lakh kilometers ಅದು ರೂರಲ್ ರೋಡ್ಸ್ ಅದಾವೆ ಕರ್ನಾಟಕದಾಗ. ಈಸ್ ಇಟ್ ಕ್ಲಿಯರ್? ದಿಸ್ ಈಸ್ ಆಲ್ ದಿ ಡಾಟಾ ದ್ಯಾಟ್ ವಾಸ್ ಗಿವನ್ ಇನ್ ಯೋರ್ ಎಕನಾಮಿಕ್ ಸರ್ವೆ. ನೆಕ್ಸ್ಟ್ DM ನಂಜುಂಡಪ್ಪಾಸ್ ರಿಪೋರ್ಟ್. ಈ ನಂಜುಂಡಪ್ಪಾಸ್ ರಿಪೋರ್ಟ್ ಯಾಕೈತೆ ಅಂತ ರೀಜನಲ್ ಇಂಬ್ಯಾಲೆನ್ಸಸ್ಸನ್ನು ಕಮ್ಮಿ ಮಾಡೋಕ್ಕೆ. ಅಂದರೆ ಒಂದು ಕಡೆ ಡೆವಲಪ್ಮೆಂಟ್ ಜಾಸ್ತಿ ಐತಿ, ಇನ್ನೊಂದು ಕಡೆ ಡೆವಲಪ್ಮೆಂಟ್ ಕಮ್ಮಿ ಐತಿ. ಹಿಂಗೆ ಆಗಬಾರ್ದು. ಇದು ಇದೇನಪ್ಪ ಡೆವಲಪ್ಮೆಂಟ್ ಎಲ್ಲ ಕಡೆ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಬ್ಯಾಂಗ್ಳೂರ್ ಒಳಗೆ ಎಷ್ಟು ಡೆವಲಪ್ಮೆಂಟ್ ಐತಲ್ಲ, ಅಥವಾ ಬೆಂಗಳೂರು. ಫೈನ್. ಬೆಂಗಳೂರು ಒಳಗೆ ಎಷ್ಟು ಡೆವಲಪ್ಮೆಂಟ್ ಐತಲ್ಲ ಅಷ್ಟೇ ಡೆವಲಪ್ಮೆಂಟ್ ನಿಮಗೆ ಮಂಡ್ಯ ಒಳಗೂ ಇರಬೇಕು, ಅಷ್ಟೇ ಡೆವಲಪ್ಮೆಂಟ್ ನಿಮಗೆ ಕಲಬುರಗಿ ಒಳಗೂ ಇರಬೇಕು. ಎಲ್ಲ ಕಡೆ ಸೇಮ್ ಆಗಬೇಕು. ಅದನ್ನು ಹ್ಯಾಂಡಲ್ ಮಾಡೋಕೆ ಡಾಕ್ಟರ್ DM ನಂಜುಂಡಪ್ಪಾಸ್ ರಿಪೋರ್ಟನ್ನು ಹೊರಗಡೆ ತಂದರು. ಅವ್ರೇನಂದ್ರು, ತಾಲೂಕನ್ನು ಪ್ರೈಮರಿ ಯೂನಿಟ್ ಮಾಡ್ಕೊಳ್ರಿ ಪ್ಲ್ಯಾನಿಂಗ್ ಪ್ರೊಸೆಸ್ ಒಳಗಡೆ ಅಂದರು ಅವರು. ದ್ಯಾಟ್ ಮೀನ್ಸ್ ಯುವರ್ ಪ್ಲ್ಯಾನಿಂಗ್ ಶುಡ್ ಸ್ಟಾರ್ಟ್ ಫ್ರಮ್ ದಿ ತಾಲೂಕಾ ಲೆವೆಲ್. ಈಗ ನಾವೇನು ಮಾಡ್ತೀವಿ, ಟಾಪ್ ಟು ಡೌನ್ ಅಪ್ರೋಚ್ ನೋಡ್ಕೊತೀವಿ. ಅಂದ್ರೆ ಫಸ್ಟಿಗೆ ಪ್ಲ್ಯಾನಿಂಗ್ ಇಲ್ಲಿ ಯಾರೋ ಟಾಪ್ ಲೆವೆಲ್ದಾಗ ಮಾಡ್ತಾರ, ಆ ಪ್ಲ್ಯಾನಿಂಗನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಮ್ಯಾಲಿಂದ ಕೆಳಗಡೆ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ಏನಾಕೈತಿ, AC ಚೇಂಬರ್ನಾಗ ಯಾರಾದರೂ ಕುಂತು ಒಂದು ಪಾಲಿಸಿ ಫಾರ್ಮುಲೇಟ್ ಮಾಡ್ತಾರೆ, ಅದಕ್ಕೆ ಕೆಳಗಡೆ ಟ್ರಿಕಲ್ ಡೌನ್ ಆಕೈತಿಲ್ಲೋ ವಿ ಡೋಂಟ್ ನೋ. ಬಟ್ ಅದೇ ಅಪೋಸಿಟ್ ಮಾಡಬೇಕು. ಏನು, ಬಾಟಮ್ಸ್ ಅಪ್ ಅಪ್ರೋಚ್ ಅಂತ ಕರಿತೀವಿ. ಬಾಟಮ್ಸ್ ಅಪ್ ಅಪ್ರೋಚ್ ಅಂತಂದ್ರೆ ಫಸ್ಟಿಗೆ ಇಟ್ ಈಸ್ ದಿ ಮೋಸ್ಟ್ ಡಿಸೆಂಟ್ರಲೈಸ್ಡ್ ಆ್ಯಂಡ್ ಡೆಮೋಕ್ರೆಟಿಕ್ ಅಪ್ರೋಚ್. ಯಾಕಂತಂದರೆ ಇದರೊಳಗೆ ತಾಲೂಕಾ ಬೇಸಿಕಲಿ ದಿ ಸ್ಮಾಲೆಸ್ಟ್ ಯೂನಿಟ್. ಫೈನ್. ಅದು ಬಂದು ತನಗೆ ಹೆಂಗೆ ಬೇಕು ಹಂಗೆ ಡೆವಲಪ್ಮೆಂಟ್ ಒಂದು ಡಾಟಾ ಮಾಡ್ತೈತಿ ಅಥವಾ ಒಂದು ಫೈಲನ್ನು ಮಾಡ್ತೈತಿ. ಆ ಫೈಲ್ ಡಿಸ್ಟ್ರಿಕ್ಟಿಗೆ ಹೋಗ್ತೈತಿ. ಆ ಡಿಸ್ಟ್ರಿಕ್ಟಿಂದ ಫೈಲ್ ನೆಕ್ಸ್ಟ್ ಮೂವ್ ಆಕೈತಿ ಸ್ಟೇಟ್ ಗೌರ್ಮೆಂಟಿಗೆ. ಈ ಸ್ಟೇಟ್ ಗೌರ್ಮೆಂಟ್ ಈ ಡಾಟಾನೆಲ್ಲ ನೋಡ್ಕೊಂಡು ಆಮೇಲೆ ಪಾಲಿಸಿ ಫಾರ್ಮುಲೇಟ್ ಮಾಡ್ತೈತಿ. ಫೈನ್. ದಿಸ್ ಈಸ್ ಕಾಲ್ಡ್ ಆಸ್ ಬಾಟಮ್ಸ್ ಅಪ್ ಅಪ್ರೋಚ್. ಈ ಬಾಟಮ್ಸ್ ಅಪ್ ಅಪ್ರೋಚನ್ನು ಇವರು ಹಿಡಿಯಾಕತ್ತಾರೆ. ಯಾರು? ಡಾಕ್ಟರ್ DM ನಂಜುಂಡಪ್ಪ. ಅದಕ್ಕೆ ಏನಾಗತ್ತಾರೆ ಅವರು, ತಾಲೂಕು ಆ್ಯಸ್ ದಿ ಪ್ರೈಮರಿ ಯೂನಿಟ್ ಮಾಡ್ಕೊಳ್ರಿ ಅಂತ ಹೇಳಕತ್ತಾರೆ ಅವರು. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ ಅಂತ ಐತಿ. ಫೈನ್. ಅಂಡರ್ ವಿಚ್ ಆ್ಯಕ್ಟ್? ಅಂಡರ್ ಕರ್ನಾಟಕ ಗ್ರಾಮ ಸ್ವರಾಜ್ ಆ್ಯಂಡ್ ಪಂಚಾಯತ್ ರಾಜ್ ಆ್ಯಕ್ಟ್. ಇದನ್ನು ನೆನ್ಪಿಟ್ಕೊಳ್ರ. ಪಂಚಾಯತ್ ರಾಜ್ ಮೇಲೆ 2 ಕ್ವಶನ್ಸ್ ಬಂದಾವೆ ಆಲ್ರೆಡಿ ಲಾಸ್ಟ್ ಟೈಮ್ಸು. ಫೈನ್. ಸೊ ನೆನ್ಪಿಟ್ಕೊಳ್ರಿ. ಇದ್ರದ್ದು ಚೇರ್ಮನ್ ಯಾರಪ್ಪ ಅಂದರೆ CM, ಬೇಸಿಕಲಿ ದ ಚೀಫ್ ಮಿನಿಸ್ಟರ್ ಆಫ್ ಅವರ್ ಸ್ಟೇಟ್. CM ಇದರದ್ದು ಚೇರ್ಮನ್ ಇರ್ತಾರೆ. ಅದರದ್ದು ಡಿಸೆಂಟ್ರಲೈಸ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಕಮಿಟಿ. ಈಸ್ ಇಟ್ ಕ್ಲಿಯರ್? ರೈಟ್. ಬೆಂಗಳೂರು ಈಸ್ ದಿ ಮೋಸ್ಟ್ ಅರ್ಬನೈಸ್ಡ್ ಡಿಸ್ಟ್ರಿಕ್ಟ್. ಅಗೇನ್ ವಿ ನೋ ಇಟ್. ಕೊಡಗು ಈಸ್ ದಿ ಲೀಸ್ಟ್ ಅರ್ಬನೈಸ್ಡ್ ಡಿಸ್ಟ್ರಿಕ್ಟ್. ಅರ್ಬನೈಸೇಷನ್ ಭಾಳ ಕಮ್ಮಿ ಐತಿ ಕೊಡಗು ಒಳಗಡೆ. ಈ ಫ್ಯಾಕ್ಟ್ ಆಲ್ರೆಡಿ ರಿಪೀಟ್ ಆಗೈತಿ. ಇದನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಕೊಡಗು ಈಸ್ ದಿ ಲೀಸ್ಟ್ ಅರ್ಬನೈಸ್ಡ್. ಫೈನ್. ನೆಕ್ಸ್ಟ್ ಸ್ಮಾರ್ಟ್ ಸಿಟಿ ಮಿಷನ್ ಒಳಗಡೆ ಭಾಳ ಕಡೆ ಇದನ್ನು 7 ಅಂತ ಕೊಟ್ರ. ರಿಮೆಂಬರ್ ಇಟ್ ಈಸ್ ಜಸ್ಟ್ 6. ಯಾಕೆ ಹುಬ್ಬಳ್ಳಿ ಧಾರವಾಡನ ಸಪ್ರೇಟ್ ಅಂತ ಹಿಡಿಯಾಕತ್ತಾರ? ಹುಬ್ಬಳ್ಳಿ ಧಾರವಾಡ ಈಸ್ ನಾಟ್ ಸಪ್ರೇಟ್, ಇಟ್ ಈಸ್ ಒನ್ ಸಿಂಗಲ್ ಎಂಟಿಟಿ. ಸೊ ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಶಿವಮೊಗ್ಗ ಆ್ಯಂಡ್ ತುಮಕೂರು. ಬೇಸಿಕಲಿ ದೇರ್ ಆರ್ 6 such districts that have been selected under ಸ್ಮಾರ್ಟ್ ಸಿಟಿ ಮಿಷನ್. ಭಾಳ ಕಡೆ ಇದನ್ನು 7 ಅಂತ ಕೊಟ್ಟಾರೆ. ರಿಮೆಂಬರ್ ಇಟ್ ಈಸ್ 6. ಫೈನ್. ನೆಕ್ಸ್ಟ್ ನವೋದ್ಯಮ ಪ್ರೋಗ್ರಾಮ್. ಫೈನ್. ಏನು ಮಾಡಕತ್ತಾರೆ ಇದ್ರೊಳಗಡೆ? ವ್ಯಾಲ್ಯೂ ಎಡಿಷನ್ ಮಾಡಕತ್ತಾರ, ಹೆಲ್ಪ್ ಮಾಡಕತ್ತಾರ ಇನೋವೇಷನ್ ಮಾಡೋಕೆ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ಹೆಂಗೆ ಅಗ್ರಿಕಲ್ಚರಲ್ ಪ್ರಾಡಕ್ಟನ್ನು ಬೆಳೆದ ಮೇಲೆ ರೈತ ಏನು ಮಾಡ್ತಾನೆ, ತೊಗೊಂಡೋಗಿ APMC ಕೊಡ್ತಾನೆ, ಅಥವಾ ಯಾರಿಗಾದರೂ ನಡಕ್ಕೆ ಇರ್ತಾನಲ್ಲ, ಏನಂತಾರೆ ಅವನಿಗೆ, ಮಿಡಲ್ ಮ್ಯಾನ್, ಅವನಿಗೆ ಮಾರ್ಬಿಡ್ತಾನೆ. ಈ ಮಿಡಲ್ ಮ್ಯಾನ್ ಏನು ಮಾಡ್ತಾನೆ, ಇದನ್ನು ತೊಗೊಂಡೋಗಿ ರಿಲಯನ್ಸಿಗೆ ಮಾರ್ತಾನೆ ಅಂತ ಇಟ್ಕೊಳ್ರಿ. ರಿಲಯನ್ಸು ಅಥವಾ ಯಾವುದೋ ಒಂದು ಎಂಟಿಟಿಗೆ ಮಾರ್ತಾನೆ. ಅವರು ಇವರಿಗೆ ಫಾರ್ ಎಕ್ಸಾಂಪಲ್ ರೈತ ಈ ಪ್ರಾಡಕ್ಟನ್ನು ಮಾರುವಾಗ ಹೀ ಸೋಲ್ಡ್ ಇಟ್ ಫಾರ್ 10 rupees. ಇವ್ರು ಇದನ್ನು 50 rupees ಮಾರ್ತಾರೆ. ಇದನ್ನು ಇವ್ರು ನಮಗೆ 60 rupees ಮಾರಾಕತ್ರ ಅಂತ ಇಟ್ಕೊಳ್ರಿ. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು? ಬೇಸಿಕಲಿ 40 rupees ಪ್ರಾಫಿಟ್ ಆಯ್ತು. ಯಾರಿಗೆ ಆದ ಪ್ರಾಫಿಟ್ಟಿಗೆ ಇದು? ದ ಮಿಡಲ್ ಮ್ಯಾನ್. ರೈತನಿಗೇನು ಹೊಂಟೇ ಇಲ್ಲ. ಎಸ್ ಆರ್ ನೋ? ಸೊ ಈ ಪ್ರಾಜೆಕ್ಟನ್ನು ತೊಗೊಂಬಂದರೆ ಯಾಕಂದ್ರೆ ಟು ಎನ್ಕರೇಜ್ ಇನೋವೇಷನ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ. ನೆಕ್ಸ್ಟ್ ಕರ್ನಾಟಕ ಈಸ್ ಡಿವೈಡೆಡ್ ಇಂಟು 10 ಅಗ್ರೋ ಕ್ಲೈಮೆಟಿಕ್ ಝೋನ್ಸ್. ಇದನ್ನು ನೆನ್ಪಿಟ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ಬೋದು, ಡೈರೆಕ್ಟ್ ಕ್ವಶನ್ ಬರ್ಬೋದು ಜಾಗ್ರಫಿ ಒಳಗಡೆ. ಕರ್ನಾಟಕನ ಎಷ್ಟು ಡಿವಿಷನ್ಸ್ ಆಗಿ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಆಗಿ ನಾವು ಡಿವೈಡ್ ಮಾಡಿವಿ ಅಂತ ಕೇಳ್ಬೋದು. ರೈಟ್. ನೆಕ್ಸ್ಟ್ ಒಂದು ಸಾಫ್ಟ್ವೇರ್ ಐತಿ ಕಾಲ್ಡ್ ಆಸ್ ಯೀಲ್ಡ್ ಎಸ್ಟಿಮೇಷನ್ ಸಿಸ್ಟಮ್ ಬೇಸ್ಡ್ ಆನ್ ಟೆಕ್ನಾಲಜಿ. ಟೆಕ್ ಅಂತ ಕರೀತಾರೆ. ಇದ್ರ ಹೆಸರೇನು? ಟೆಕ್. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಎಷ್ಟು ಬೆಳೆ ಬರ್ಬೋದು, ಬೇಸಿಕಲಿ ಅಸೆಸ್ಮೆಂಟ್ ಆಫ್ ಕ್ರಾಪ್ ಯೀಲ್ಡ್ ಲಾಸ್. ಫೈನ್. ಕ್ರಾಪ್ ಯೀಲ್ಡ್ ಎಷ್ಟು ಬರ್ತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಅದರೊಳಗೆ ಲಾಸ್ ಎಷ್ಟು ಆಗತೈತಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಬೋತ್ ಕ್ಯಾನ್ ಬಿ ಡನ್. ಮ್ಯಾಲೆ ಹೇಳಿದೆ ಗೊತ್ತಾ, ಡ್ರಾಟ್ ಅಫೆಕ್ಟೆಡ್ ಅಂತಂದು.
ಈಗ ಡ್ರಾಟ್ ಎಫೆಕ್ಟೆಡ್ ರೀಜನ್ದಾಗ ಎಷ್ಟು ಬೆಳೆ ಬೆಳೆದಿದ್ರು ಎಷ್ಟು ಲಾಸ್ ಆಯಿತು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಯೂಸಿಂಗ್ ಎಸ್ ಟೆಕ್ ಸಿಸ್ಟಮ್. ಈಸ್ ಇಟ್ ಕ್ಲಿಯರ್? ರೈಟ್, ಮುಂದೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ರಂಗಣ್ಣ ನೆನಪು ಬಂದ. ರೈಟ್, ನೆಕ್ಸ್ಟು ಫಿಶರೀಸ್ ಒಳಗಡೆ ಕರ್ನಾಟಕ ಈಸ್ ನಾಟ್ ದಿ ಲೀಡಿಂಗ್ ಪ್ರೊಡ್ಯೂಸರ್. ಫೈನ್. ಇನ್ಲ್ಯಾಂಡ್ ಫಿಶರೀಸ್ ಒಳಗಡೆ 7th ಐತಿ, ಮರೀನ್ ಫಿಶರೀಸ್ ಒಳಗಡೆ 5th ಐತಿ. ಇನ್ಲ್ಯಾಂಡ್ ಫಿಶರೀಸ್ ಅಂತಂದ್ರೆ ರಿವರ್ಸ್ ಲೇಕ್ಸ್ನಾಗ ಮಾಡುವಂಥ ಫಿಶರಿ. ಮರೀನ್ ಅಂತಂದ್ರೆ ಬೇಸಿಕಲಿ ಓಷನ್ಸ್ ಆ್ಯಂಡ್ ಸೀಸ್ ಒಳಗೆ ಮಾಡುವಂಥ ಫಿಶರಿ. ರೈಟ್. ಸೊ ಮರೀನ್ ಒಳಗಡೆ 5th ಐತಿ ನಮ್ಮದು ರ್ಯಾಂಕಿಂಗು, ಇನ್ಲ್ಯಾಂಡ್ ಒಳಗಡೆ 7th ಐತಿ. ಈಗ ನಿಮ್ಮ ಕೆಲಸ ಏನಂತಂದ್ರೆ ಪ್ಲೀಸ್ ಕಮೆಂಟ್ ಡೌನ್ ವಿಚ್ ಈಸ್ ಇಂಡಿಯಾಸ್ ಫಸ್ಟ್ ಆರ್ ಲಾರ್ಜೆಸ್ಟ್ ಫಿಶಿಂಗ್ ಸ್ಟೇಟ್. ಮ್ಯಾಕ್ಸಿಮಮ್ ಎಲ್ಲಿ ಬರ್ತೈತಿ ಅದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ 60% ಎಲ್ಲ ಅದಾವ ಅಂದ್ರೆ ಕರ್ನಾಟಕದಾಗ ಅದಾವೆ. ಮೇಜರ್ ಪೋರ್ಷನ್ ಕರ್ನಾಟಕದಾಗ ಐತಿ ವೆಸ್ಟರ್ನ್ ಘಾಟ್ಸ್. ಈಸ್ ಇಟ್ ಕ್ಲಿಯರ್? ರಿಮೆಂಬರ್ ದ್ಯಾಟ್. ನೆಕ್ಸ್ಟ್ ಚಾಂಪಿಯನ್ ಆ್ಯಂಡ್ ಸೆತ್ ಕ್ಲಾಸಿಫಿಕೇಶನ್ ಅಂತ ಬರ್ತೈತಿ. ಈ ಚಾಂಪಿಯನ್ ಆ್ಯಂಡ್ ಸೆತ್ ಕ್ಲಾಸಿಫಿಕೇಶನ್ ಎದ್ರದಪ್ಪ ಅಂದ್ರೆ ಫಾರೆಸ್ಟ್ ಟೈಪ್ಸಿಂದ. ಚಾಂಪಿಯನ್ ಮತ್ತು ಸೆತ್ ಏನು ಮಾಡಕತ್ತಾರೆ ಇಬ್ಬರು ಹೋಗಿ ಫಾರೆಸ್ಟ್ ಎಲ್ಲೆಲ್ಲಿ ಫಾರೆಸ್ಟ್ ಅದಾವೆ ನೋಡಕತ್ತಾರ. ಹಂಗೆ ನೆನ್ಪಿಟ್ಕೊಳ್ರಿ. ಸೊ ಫಾರೆಸ್ಟ್ ಟೈಪದ ಕ್ಲಾಸಿಫಿಕೇಶನ್ ಮಾಡೋಕೆ ನಾವು ಚಾಂಪಿಯನ್ ಸೆತ್ ಕ್ಲಾಸಿಫಿಕೇಶನನ್ನು ಯೂಸ್ ಮಾಡ್ತೀವಿ. ಕರ್ನಾಟಕದಾಗ 8 ಸಚ್ ಫಾರೆಸ್ಟ್ ಟೈಪ್ ಗ್ರೂಪ್ಸ್ ಅದಾವೆ. ತೀತಾ ಫಾರೆಸ್ಟ್ ಟೈಪ್ ಗ್ರೂಪ್ಸು 8 ಅದಾವೆ ಅಂಥವು. ಈಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ಫಾರೆಸ್ಟ್ ಕವರ್ ಆಫ್ ಕರ್ನಾಟಕ ಎಷ್ಟೈತೆ ಅಂದ್ರೆ 20%. ಬೇಸಿಕಲಿ 20.2% ಐತಿ. 20% ಅಂತ ನೆನ್ಪಿಟ್ಕೊಳ್ರಿ. 20% ಆಫ್ ಕರ್ನಾಟಕ ಈಸ್ ಕವರ್ಡ್ ಅಂಡರ್ ಫಾರೆಸ್ಟ್ಸ್. ಈಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ರಿವರ್ ಸಿಸ್ಟಮ್ಸ್ ಆಫ್ ಕರ್ನಾಟಕ ಒಳಗಡೆ ಹೈಯೆಸ್ಟ್ ಡ್ರೈನೇಜ್ ಯಾರ್ದು ಐತಪ್ಪ, ಬೇಸಿಕಲಿ ಕವರೇಜ್ ಯಾರ್ದು ಐತೆ ಅಂದ್ರೆ ಕೃಷ್ಣಾದೈತಿ. ಸೆಕೆಂಡ್ ಹೈಯೆಸ್ಟ್ ಯಾರ್ದು ಐತೆ ಅಂದ್ರೆ ಕಾವೇರಿ ಐತಿ. ಥರ್ಡ್ ಪೆನ್ನಾರು, ಫೋರ್ತ್ ಗೋದಾವರಿ. ಇವನ್ನೆರಡು ನೆನ್ಪಿಡೋ ಅವಶ್ಯಕತೆ ಇಲ್ಲ. ಇದನ್ನೆರಡು ನೆನ್ಪಿಟ್ಕೊಡ್ರಿ. ಆರ್ ಇದನ್ನು ಹಿಂಗೆ ಕೇಳ್ಬೋದು ಅವರು, ಅರೇಂಜ್ ಫ್ರಮ್ ಟಾಪ್ ಟು ಬಾಟಮ್ ಅಂತ ಕೊಡ್ಬೋದು. ಫಸ್ಟ್ ಕಾವೇರಿ ಕೊಟ್ಟು, ನೆಕ್ಸ್ಟ್ ಕೃಷ್ಣ ಕೊಟ್ಟು, ಕಾವೇರಿ ಕೊಟ್ಟರು, ಕೃಷ್ಣ ಕೊಟ್ಟರು, ಗೋದಾವರಿ, ನೆಕ್ಸ್ಟ್ ಈಸ್ ಯುವರ್ ಪೆನ್ನಾರು. ಈ ಥರ ಕೊಡ್ಬೋದು. ಯಾವುದು ಹೈಯೆಸ್ಟ್ ಐತಿ ಡ್ರೈನೇಜು ಅದನ್ನು ಕೇಳ್ಬೋದು. ಸೊ ರಿಮೆಂಬರ್ ದ್ಯಾಟ್. ಇದನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಇಟ್ ಈಸ್ ಇಂಪಾರ್ಟೆಂಟ್. ಕೇಳ್ಬೋದು ಡೈರೆಕ್ಟ್ ಕ್ವಶನ್. ಎತ್ತಿನ ಹೊಳೆ ಪ್ರಾಜೆಕ್ಟ್ ಎಲ್ಲ ಐತಿ ಚಿಕ್ಕಬಳ್ಳಾಪುರ ಇನ್ ಕೋಲಾರ ಡಿಸ್ಟ್ರಿಕ್ಟ್. ರೈಟ್. ಯಗಾಚಿ ಪ್ರಾಜೆಕ್ಟ್ ಎಲ್ಲ ಐತಿ ಹಾಸನ ಒಳಗಡೆ ಆನ್ ಅ ರಿವರ್ ಕಾಲ್ಡ್ ಆಸ್ ಹೇಮಾವತಿ. ಇಟ್ ಈಸ್ ಅ ಟ್ರಿಬ್ಯೂಟರಿ ಆಫ್ ಯುವರ್ ಕಾವೇರಿ. ಫೈನ್. ಈ ವಿಡಿಯೋ ಐತಿ ಚಾನಲ್ದಾಗ ಹೋಗಿ ಚೆಕ್ ಮಾಡ್ಕೊಡ್ರಿ. ಕಾವೇರಿನ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡೀನಿ. ಅದಕ್ಕೆ ನೆನಪಿಟ್ಕೊಳ್ಳೋಕೆ ನಾನು ಟ್ರಿಕ್ಸು ಕೂಡ ಹೇಳೀನಿ. ಫೈನ್. ಸೊ ಯು ಕ್ಯಾನ್ ರೆಫರ್ ಇಟ್. ಅದರೊಳಗೆ ಎಲ್ಲ ಐಲ್ಯಾಂಡ್ಸ್ ಎಲ್ಲ ಕವರ್ ಮಾಡೀನಿ. ಫೈನ್. ನೆಕ್ಸ್ಟ್ ಪಶ್ಚಿಮ ವಾಹಿನಿ ಪ್ರಾಜೆಕ್ಟ್ ಎಲ್ಲ ಐತಪ್ಪ ಅಂದ್ರೆ ಟು ಕಲೆಕ್ಟ್ ವಾಟರ್ ಫ್ರಮ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್. ಫೈನ್. ಕೋಸ್ಟಲ್ ಡಿಸ್ಟ್ರಿಕ್ಟ್ದಾಗ ಏನಾಕೈತೆ ಅಂತಂದ್ರೆ ಬೇಸಿಕಲಿ ನಮ್ಮದು ವೆಸ್ಟರ್ನ್ ಘಾಟ್ಸ್ನಾಗಿಂದ ಹೋಗೋ ರಿವರ್ಸ್ ಲಾಸ್ಟಿಗೆ ಹೋಗಿ ದೇ ಎಂಡ್ ಅಪ್ ಇನ್ ಯುವರ್ ಅರೇಬಿಯನ್ ಓಷನ್. ರೈಟ್. ಇವ್ರೇನು ಮಾಡ್ಬೇಕಂತಂದ್ರೆ ಈ ಕೋಸ್ಟಲ್ ಸಿಟೀಸ್ ಒಳಗಡೆ ಇಲ್ಲಿಂದ ಬರುವಂಥ ಫ್ರೆಶ್ ವಾಟರ್ನ ಸ್ಟೋರ್ ಮಾಡಿ ಇಟ್ಕೋಬೇಕಂತಂದ್ರೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಈ ವಾಟರ್ ಫ್ಲೋ ಆಗಿ ಇಟ್ ಈಸ್ ಗೋಯಿಂಗ್ ಇನ್ ಟು ಅರೇಬಿಯನ್ ಸಿ. ಈಗ ಇಲ್ಲಿರುವಂಥ ಸ್ವಲ್ಪ ಎನಿಮಲ್ಸ್ ಇರ್ತಾವೆ. ಎಸ್ ಆರ್ ನೋ? ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಟರ್ಟಲ್ ಐತೆ ಅಂತ ತಿಳ್ಕೊಳ್ರಿ. ಆ ಟರ್ಟಲ್ ಬ್ರ್ಯಾಕಿಶ್ ವಾಟರ್ದಾಗ ಐತಿ ಅಂತ ಇಟ್ಕೊಳ್ರಿ. ಬ್ರ್ಯಾಕಿಶ್ ಅಂತಾರೆ ಬೇಸಿಕಲಿ ದಿ ಸೆಲಾನಿಟಿ ರೈಸಸ್ ಬಿಟ್ವೀನ್ 5 PPTs to 35 PPTs, ಬೇಸಿಕಲಿ ಪಾರ್ಟ್ಸ್ ಪರ್ 1000. ಫೈನ್. ಈ 5 PPT to 35 PPT ನಡಕಿರುವಂತಹ ಈ ಟರ್ಟಲಿಗೆ ನಾ ಏನಾದರೂ ಇಲ್ಲಿಂದ ನೀರು ಕಟ್ ಮಾಡಿದೆ, ಬೇರೆ ಕಡೆ ಇದನ್ನು ಡೈವರ್ಟ್ ಮಾಡಿದೆ ಅಂತ ಇಟ್ಕೊಳ್ರಿ. ಇದರೊಳಗಿರುವಂಥ ನೀರೊಳಗಿರುವಂಥ ಸೆಲಾನಿಟಿ ಜಾಸ್ತಿ ಆಕೈತೆ. ಆವಾಗ ಈ ಟರ್ಟಲ್ ಸಾಯುವಂಥ ಪ್ರಸಂಗ ಬರ್ಬೋದು. ಫೈನ್. ಸೊ ಅದು ಬೇಕು ನೀರು ಕುಡಿಯೋಕೆ. ಬಟ್ ನಾವು ಏನಂತಾರೆ ಎನ್ವೈರ್ಮೆಂಟ್ ಬಗ್ಗೆನೂ ಯೋಚನೆ ಮಾಡ್ಬೇಕಾಕೈತಿ. ಫೈನ್. ನೆಕ್ಸ್ಟ್ ಇರಿಗೇಷನ್ ಸೋರ್ಸಸ್ ಕರ್ನಾಟಕ ಒಳಗೆ ಹೈಯೆಸ್ಟ್ ಏನು ಯೂಸ್ ಮಾಡಕತ್ತೀವಿ ನಾವು? ಟ್ಯೂಬ್ ವೆಲ್ಸ್ ಆ್ಯಂಡ್ ಬೋರ್ವೆಲ್ಸ್. ಈಸ್ ಇಟ್ ಕ್ಲಿಯರ್? ಸೆಕೆಂಡ್ ಕ್ಯಾನಲ್ಸ್ ಬರ್ತೈತಿ. ಇದನ್ನು ಹೇಳಿಲ್ಲಲ್ಲ ಆಗಲೇ ನಾನು. ರೈಟ್. ಓಕೆ ಫೈನ್. ಚಲೋ ಲೆಟ್ಸ್ ಮೂವ್. ರೈಟ್. ನೆಕ್ಸ್ಟ್ ಇ ಹಾಸ್ಪಿಟಲ್ಸ್ ಅಂತ ಒಂದು ಸಾಫ್ಟ್ವೇರ್ ಇದು. ಇಟ್ ಈಸ್ ಅ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಬೇಸಿಕಲಿ ಪೇಷಂಟದ ಡಾಟಾನೆಲ್ಲ ಸ್ಟೋರ್ ಮಾಡ್ತೈತಿ. ಆ್ಯಂಡ್ ಕರ್ನಾಟಕ ಈಸ್ ದಿ ಫಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಟು ಇಂಪ್ಲಿಮೆಂಟ್ ಇಟ್. ಇದರೊಳಗೆ ನೀವು OPD ಸರ್ವಿಸಸನ್ನು, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ, OPD ಸರ್ವಿಸಸನ್ನು ಕೂಡ ಆನ್ಲೈನ್ ನೀವು ಇದನ್ನು ಬುಕ್ ಮಾಡ್ಕೋಬೋದು. ಈಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ಲಿಟ್ರಸಿ ರೇಟ್ ಆಫ್ ಕರ್ನಾಟಕ. ನಿನ್ನೆ ಯಾರು ಕೇಳಿದ್ರಿ, ನಿನ್ನೆ ಅಪ್ಲೋಡ್ ಮಾಡಿದ್ದು ವಿಡಿಯೋ ಒಳಗಡೆ ಲಿಟ್ರಸಿ ರೇಟ್ LITRACY. ಫೈನ್. LITRL ಲಿಟ್ರಸಿ ರೇಟ್ ಎಲ್ಲಿ ಹೈ ಐತಿ? ಆಲ್ವೇಸ್ ರಿಮೆಂಬರ್, ನಮ್ಮ ದೇಶದಾಗ ಏನಂತಾರೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ಬೆಟರ್ ಡೇಸ್ ಅಂತ ಅನ್ಕೊಳ್ಳೋಣ. ಫೈನ್. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಮೇಲ್ ಲಿಟ್ರಸಿ ಹ್ಯಾಸ್ ಆಲ್ವೇಸ್ ಬೀನ್ ಹೈಯರ್ ದ್ಯಾನ್ ಫಿಮೇಲ್ ಲಿಟ್ರಸಿ. ಯಾಕಂತಾರೆ ನಾವು ಹೆಣ್ಮಕ್ಳನ್ನ ಮೇಲೆ ಬೆಳಕ ಬಿಟ್ಟಿಲ್ಲ ಒಟ್ಟು ಮೊದಲೇಕಿಂದನು. ಫೈನ್. ಮೇಲ್ ಲಿಟ್ರಸಿ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ಫಿಮೇಲ್ ಲಿಟ್ರಸಿ. ತಲೆಗೆ ಇಟ್ಕೊಂಡ್ಬಿಟ್ಟಿರ್ತಾನೆ. ನಂಬರ್ಸ್ ಬೇಕಾಗಿಲ್ಲ ನಮಗೆ. ನಂಬರ್ಸ್ ನೆನ್ಪಿಟ್ಕೊಂಡು ಏನೇನೋ ಆಗೋದಿಲ್ಲ, ಉಳಿಯೋದೇ ಇಲ್ಲವೋ. ಬಟ್ ಈ ಪ್ಯಾಟರ್ನ್ ನೆನ್ಪಿಟ್ಕೊಂಡು ಟ್ರೈ ಮಾಡಿರಿ. ಫಸ್ಟ್ ಲಿಟ್ರಸಿ ರೇಟ್ ಆಫ್ ಕರ್ನಾಟಕ ಈಸ್ ಡೆಫಿನೆಟ್ಲಿ ಹೈಯರ್ ದನ್ ಇಂಡಿಯಾ. ಇದು ನಿನ್ನ ಪ್ರೂವ್ ಆಗೈತಿ ಸೆನ್ಸಸ್ ವಿಡಿಯೋ ಒಳಗಡೆ. ನೆಕ್ಸ್ಟ್
ಮೇಲ್ ಆ್ಯಂಡ್ ಫೀಮೇಲ್ ಲಿಟ್ರಸಿ ಒಳಗಡೆ ಹೈಯೆಸ್ಟ್ ಎಲ್ಲ ಐತಿ, ಅರ್ಬನ್ ಒಳಗೆ ಐತಿ, ರೂರಲ್ ಒಳಗಡೆ ಕಮ್ಮಿ ಐತಿ. ದಿಸ್ ಈಸ್ ಆಲ್ಸೋ ಅ ಫ್ಯಾಕ್ಟ್. ಯಾಕಂದ್ರೆ ಅರ್ಬನ್ ಏರಿಯಾಸ್ದಾಗ ನಿಮ್ಗೆ ಸ್ಕೂಲ್ಸು ಕಾಲೇಜಸ್ಸು ಈಸಿಲಿ ಎಸ್ಟಾಬ್ಲಿಷ್ ಸಿಗ್ತಾವೆ. ಎಸ್ ಆರ್ ನೋ? ಅದೇ ರೂರಲ್ ಏರಿಯಾಸ್ದಾಗ ಪ್ರಾಪರ್ ಸ್ಕೂಲಿಂಗು ಅಥವಾ ಪ್ರಾಪರ್ ಕಾಲೇಜಸ್ ಸಿಗೋದಿಲ್ಲ. ಸೊ ಏನು ಮಾಡ್ಬಿಡ್ತಾರೆ, ಲಿಟ್ರಸಿ ಒಳಗಡೆ ಏನಾಕೈತಿ, ಜನ ಮುಂದೆ ಹೈಯರ್ ಎಜುಕೇಷನ್ಗೆ ಹೋಗಕ್ಕೆ ಒಲ್ಲೆ ಅಂದ್ಬಿಡ್ತಾರೆ. ಸೊ ಲಿಟ್ರಸಿ ಕಮ್ಮಿ ಐತಿ ಎಲ್ಲೇ ರೂರಲ್ದಾಗ. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ರೂರಲ್ ಅರ್ಬನನ್ನು ನಾ ಎರಡೂ ಕನ್ಸಿಡರ್ ಮಾಡ್ಕೊಂಡ್ರೆ ಮೇಲ್ಸಿಗೆ ಮೇಲ್ಸದ್ದು ಲಿಟ್ರಸಿ ಫೀಮೇಲ್ಗಿಂತ ಜಾಸ್ತಿ ಐತಿ. ದಿಸ್ ಈಸ್ ಟ್ರೂ ಫಾರ್ ಎವ್ರಿಥಿಂಗ್, ಟ್ರೂ ಫಾರ್ ಕರ್ನಾಟಕ ಆ್ಯಸ್ ವೆಲ್ ಆಸ್ ಟ್ರೂ ಫಾರ್ ಇಂಡಿಯಾ. ನೆಕ್ಸ್ಟ್, ಡ್ರಾಪ್ಔಟ್ ರೇಟ್. ಡ್ರಾಪ್ಔಟ್ ಅಂದ್ರೆ ಏನು ಫಸ್ಟಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಹುಡುಗ 7 ದಿವಸಕ್ಕಿಂತ ಜಾಸ್ತಿ ದಿವಸ ಏನಾದರೂ ಸ್ಕೂಲ್ ತಪ್ಪಿಸಿದ ಅಂದ್ರೆ ಅದಕ್ಕೆ ನಾವು ಡ್ರಾಪ್ಔಟ್ ಅಂತ ಕರಿತೀವಿ. ಮೊದಲಿಗೆ ಇದು 60 ಡೇಸ್ ಇತ್ತು, ಇದನ್ನು ಕಮ್ಮಿ ಮಾಡಿ ಈಗ 7 ಡೇಸ್ ಅಂತ ಕನ್ಸಿಡರ್ ಮಾಡ್ತೈತಿ. ಇಸ್ ಇಟ್ ಕ್ಲಿಯರ್? ಈಗ 7 ದಿವಸಕ್ಕಿಂತ ಜಾಸ್ತಿ ಒಂದು ಹುಡುಗ ಬರಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ಡ್ರಾಪ್ಔಟ್ ಅಂತ ಕರಿತೀವಿ. ಹೈಯೆಸ್ಟ್ ಡ್ರಾಪ್ಔಟ್ಸ್ ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಹೈಯರ್ ಪ್ರೈಮರಿ. ಫೈನ್. ಸೆಕೆಂಡ್ ಹೈಯೆಸ್ಟ್ ಎಲ್ಲಿ ಕಂಡು ಬರ್ತಾವೆ ಅಂತಂದ್ರೆ ಲೋವರ್ ಪ್ರೈಮರಿ. ದ್ಯಾಟ್ ಮೀನ್ಸ್ ಫ್ರಮ್ 8th to 10th ದ ನಂಬರ್ ಆಫ್ ಡ್ರಾಪ್ಔಟ್ಸ್ ಆರ್ ಹೈಯರ್. ಇಸ್ ಇಟ್ ಕ್ಲಿಯರ್? ಅದೇ ಥರ ಬಾಯ್ಸ್ದು ಡ್ರಾಪ್ಔಟ್ಸ್ ಗರ್ಲ್ಸ್ಗಿಂತ ಹೈ ಐತಿ. ಇಸ್ ಇಟ್ ಕ್ಲಿಯರ್? ಯಾಕಂತಂದ್ರೆ ಬಾಯ್ಸನ್ನು ರೂರಲ್ ಏರಿಯಾಸ್ದಾಗ ಬೇರೆ ಬೇರೆ ಕೆಲಸಕ್ಕೆ ಹಚ್ಚಿಬಿಡ್ತಾರೆ, ಅದಕ್ಕೋಸ್ಕರ ಬಾಯ್ಸ್ದು ಡ್ರಾಪ್ಔಟು ಗರ್ಲ್ಸ್ಗಿಂತ ಜಾಸ್ತಿ ಐತಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಹೈಯೆಸ್ಟ್ ಡ್ರಾಪ್ಔಟ್ ಎಲ್ಲೈತಪ್ಪ ಅಂದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್. ಇಲ್ಲೇ ನೋಡ್ರಿ, ಇದನ್ನು ಈ ಡಿಸ್ಟ್ರಿಕ್ಟನ್ನು ನೋಡ್ರಿ. ನಾನು ಮ್ಯಾಲೇನು ಹೇಳಿದ್ದೆ ನಿಮ್ಗೆ, ರೈಟ್? ರಿಮೆಂಬರ್ ದಿಸ್ ಡಾಟಾ. ಇಲ್ಲಿ ಬರ್ರಿ, ಪೇಜ್ ನಂಬರ್ 1. ಇಲ್ಲೇ ನೋಡ್ರಿ, ಇಲ್ಲಿ ಸರ್ವಿಸ್ ಸೆಕ್ಟರ್, ಇಂಡಸ್ಟ್ರಿ ಸೆಕ್ಟರ್ ಹೈಯೆಸ್ಟ್ ಐತಿ. ಎಸ್ ಆರ್ ನೋ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೈ ಐತಿ. ಬಟ್ ಇಲ್ಲಿ ಪ್ರಾಬ್ಲಮ್ ನೋಡ್ರಿ, ಇಲ್ಲಿ ಇನ್ ದ ಕೇಸ್ ಆಫ್ ಎನ್ರೋಲ್ಮೆಂಟ್, ಸ್ಕೂಲ್ ಎನ್ರೋಲ್ಮೆಂಟ್ ಒಳಗಡೆ ಡ್ರಾಪ್ಔಟ್ ರೇಷಿಯೋ ದಕ್ಷಿಣ ಕನ್ನಡ ಸೆಕೆಂಡ್ ಹೈಯೆಸ್ಟ್ ಬರಾಕತ್ತೈತಿ. ಈ ಅನಾಮಲಿ ಯಾಕೈತಿ ಗೊತ್ತಾಗಲಿಲ್ಲ. ಫೈನ್. ಚಾಮರಾಜನಗರ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ದಕ್ಷಿಣ ಕನ್ನಡ. HDI ಹೈ ಇದ್ದು, ಫೈನ್. GDP ಹೈ ಇದ್ದು, ಬಟ್ ಅಂದರೂ ಡ್ರಾಪ್ಔಟ್ ಜಾಸ್ತಿ ಐತಿ. ಫೈನ್. ರೈಟ್. ನೆಕ್ಸ್ಟು, ರೈಟ್, ಸ್ವಲ್ಪ ಕೆಳಗೆ ಹೋಗೋಣ. ಎಸ್, ನಮ್ಮ ರಾಜ್ಯದಾಗ 39 ತಾಲೂಕ್ಸ್ ಅದಾವೆ ವಿಚ್ ಆರ್ ವೆರಿ ವೆರಿ ಬ್ಯಾಕ್ವರ್ಡ್. ಅದರೊಳಗಡೆ 29 ತಾಲೂಕ್ಸ್ ಏನದಾವೆ ದೇ ಆರ್ ಇನ್ ನಾರ್ತ್ ಕರ್ನಾಟಕ. ದ್ಯಾಟ್ ಮೀನ್ಸ್ ನಾರ್ತ್ ಕರ್ನಾಟಕ ಈಸ್ ದಿ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ ಕಂಪೇರ್ಡ್ ಟು ಎಂಟೈರ್ ಕರ್ನಾಟಕ. 13 ತಾಲೂಕ್ಸು ಸೌತ್ ಕರ್ನಾಟಕ ಒಳಗದಾವೆ, ಬಟ್ ಇದ್ರ ಡಬಲ್ 13 into 2 ಮಾಡಿರಿ ಎಷ್ಟಾಯ್ತು? 26. ಇದ್ರ ಡಬಲ್ ಎಲ್ಲದಾವ ಅಂದ್ರೆ ನಾರ್ತ್ ಕರ್ನಾಟಕದಾಗ ಅದಾವೆ. ಇಸ್ ಇಟ್ ಕ್ಲಿಯರ್? ಆ್ಯಂಡ್ ಜೆಂಡರ್ ಇನ್ಇಕ್ವಾಲಿಟಿ ಹೈಯೆಸ್ಟ್ ಎಲ್ಲ ಐತಂದ್ರೆ ಧಾರವಾಡದಾಗ ಐತಿ. ಇಸ್ ಇಟ್ ಕ್ಲಿಯರ್? ಜೆಂಡರ್ ಇನ್ಇಕ್ವಾಲಿಟಿ ಈಸ್ ವೆರಿ ವೆರಿ ಹೈ ಇನ್ ಧಾರವಾಡ. ವಿದ್ಯಾಕಾಶಿ ಅಂತ ಕರಿತೀವಿ, ಬಟ್ ವಿದ್ಯಾಕಾಶಿ ಒಳಗಡೆ ಜೆಂಡರ್ ಇಕ್ವಾಲಿಟಿ ಮಾಡ್ಬೇಕು ಅನ್ನೋದು ನಾವು ಕಲಿಸೋಲ್ವಿ ಅನಿಸತ್ತಿಲ್ಲ. ಫೈನ್. ರೈಟ್. ನೆಕ್ಸ್ಟ್, ಪಂಚ ಸೌಲಭ್ಯ. ಇದನ್ನು ನೆನಪಿಟ್ಕೊಳಕ್ಕೆ ಟ್ರಿಕ್ ಐತಿ. ಫಸ್ಟ್ ನೀವೇನು ಮಾಡಕತ್ತೀರ ಅಂದ್ರೆ ಸ್ಕೂಲಿಗೆ ಹೊಂಟ್ರಿ. ಆ ಸ್ಕೂಲಿಗೆ ಏನೈತೆ ಅಂದ್ರೆ ಒಂದು ಕಂಪೌಂಡ್ ಐತಿ. ಆ ಕಂಪೌಂಡ್ ಒಳಗೆ ನೀವೇನು ಮಾಡಕತ್ತೀರಿ ಅಂದ್ರೆ ಪ್ಲೇ ಗ್ರೌಂಡ್ ಐತಿ. ಆ ಪ್ಲೇ ಗ್ರೌಂಡ್ ಒಳಗೆ ನೀವು ಆಡಕತ್ತೀರಿ. ಆಡಿ ಸುಸ್ತಾಕಿರಿ. ಸುಸ್ತಾದಾಗ ಏನು ಮಾಡ್ತೀರಿ? ನೀರು ಕುಡಿತೀರಿ. ನೀರು ಕುಡಿದ್ಮೇಲೆ ಯು ಹ್ಯಾವ್ ಟು ಗೋ ಟು ಟಾಯ್ಲೆಟ್. ಎಸ್ ಆರ್ ನೋ? ಟು ಫ್ರೆಶನ್ ಅಪ್. ಸೊ ಈ ಥರ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಫಸ್ಟ್ ದೆರ್ ಇಸ್ ಅ ಸ್ಕೂಲ್, ದೆರ್ ಇಸ್ ಅ ಕಂಪೌಂಡ್ ವಾಲ್, ದೆರ್ ಇಸ್ ಅ ಪ್ಲೇ ಗ್ರೌಂಡ್. ಆಫ್ಟರ್ ದ್ಯಾಟ್ ಯು ಆರ್ ಸಪೋಸ್ ಟು ಡ್ರಿಂಕ್ ವಾಟರ್. ಅದಕ್ಕೆ ಆಟ ಆಡಿ ಸುಸ್ತಾಕೈತಿ. ಸೊ ನೀರನ್ನು ಕುಡಿತೀರಿ, ನೀರು ಕುಡಿದು ಟಾಯ್ಲೆಟಿಗೆ ಹೋಗ್ತೀರಿ. ಸೊ ಈ ಥರ ಪಂಚ ಸೌಲಭ್ಯ ಅಂತ ಕರೀತಾರೆ ಇದಕ್ಕೆ. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಸಂಭ್ರಮ ಶನಿವಾರ. ಸಂಭ್ರಮ ಶನಿವಾರ ಯಾವತ್ತಂತಂದ್ರೆ ಅವತ್ತು ಬ್ಯಾಗ್ ಇಲ್ಲ, ಹುಡುಗರು ಖುಷಿ ಇರ್ತಾರೆ, ಸಂಭ್ರಮ ಆಚರಿಸ್ತಾರೆ ಅವ್ರು ಶನಿವಾರ. ಎದಕ್ಕಂತಾರೆ ನೋ ಬ್ಯಾಗ್ ಡೇ. ಅವ್ರ ಮೇಲೆ ಇರುವಂಥ ಬರ್ಡನನ್ನು ಕಮ್ಮಿ ಮಾಡ್ಬೇಕು. ನಮ್ಮ ಟೈಮ್ದಾಗ 20 ಬುಕ್ ಇಟ್ಕೊಂಡು ಹೋಗಿದ್ವಿ ನಾವು. ಈಗ ಏನೇನೋ ನಡೆದಪ್ಪ. ರೈಟ್. ಸೊ ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಟು ಡೆವಲಪ್ ಅ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಕರ್ನಾಟಕ ಡೆವಲಪ್ ಮಾಡ್ಸಕತ್ತೈತಿ. ಅಂದರೆ ಈಚ್ ಡಿಸ್ಟ್ರಿಕ್ಟ್ ಒಳಗಡೆ ಎಷ್ಟು ಹ್ಯೂಮನ್ ಡೆವಲಪ್ಮೆಂಟ್ ಆಗತೈತಿ ಚೆಕ್ ಮಾಡ್ಸಕತ್ತೇವೆ ನಾವು. ಅರ್ಥ ಮಾಡ್ಕೊಳ್ರಿ ಇದ್ರ ಮೇಲೆ. ಇನ್ ಎಂಟೈರ್ ಇಂಡಿಯಾ ಕರ್ನಾಟಕ ಹ್ಯೂಮನ್ ಡೆವಲಪ್ಮೆಂಟ್ ಒಳಗಡೆ ಇಟ್ ಈಸ್ ಎಟ್ ಅ ಮಚ್ ಬೆಟರ್ ಪೊಸಿಷನ್ ದ್ಯಾನ್ ವಿತ್ ರೆಸ್ಪೆಕ್ಟ್ ಟು ಅದರ್ ಸ್ಟೇಟ್ಸ್. ಟಾಪ್ ಐತಿ ಅಂತ ಹೇಳಕತ್ತಿಲ್ಲ ನಾನು. ಆಲ್ ಐ ಆಮ್ ಸೇಯಿಂಗ್ ಈಸ್ ವಿ ಆರ್ ಎಟ್ ಅ ಬೆಟರ್ ಪೊಸಿಷನ್. ಸೊ ಬಿ ಪ್ರೌಡ್ ಆಫ್ ಯುವರ್ ಸ್ಟೇಟ್. ಫೈನ್. ನೆಕ್ಸ್ಟ್, ಕುಟುಂಬ ಪೋರ್ಟಲ್ ಐತಿ. ಕುಟುಂಬ ಪೋರ್ಟಲ್ ಒಳಗಡೆ ಏನಪ್ಪ ಅಂದ್ರೆ ಇಟ್ ಈಸ್ ಅ ಡಾಟಾ ರೆಪೊಸಿಟರಿ ಆಫ್ ಫ್ಯಾಮಿಲೀಸ್. ಈಗ ನಿಮ್ಮದು ಗೃಹ ಜ್ಯೋತಿ ಯೋಜನಾ, ರೈಟ್, ಗೃಹ ಜ್ಯೋತಿ, ರೈಟ್, ಆಮೇಲೆ ನಿಮ್ಮದು ಶಕ್ತಿ ಎಟ್ಸೆಟ್ರಾ, ಇದ್ರೊಳಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಕುಟುಂಬ ಪೋರ್ಟಲಿಗೆ ಹೋಗಿ ಮಾಡಿಸ್ತೀರಿ. ಇಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ಸೆಕ್ ಲ್ಯಾನ್ ಅಂತ. ಲ್ಯಾನ್ ಅಂತಂದ್ರೆ ಏನು? ಲೋಕಲ್ ಏರಿಯಾ ನೆಟ್ವರ್ಕ್. ಫೈನ್. ಇಟ್ ಈಸ್ ಅ ವೈರ್ಡ್ ಆ್ಯಂಡ್ ವೈರ್ಲೆಸ್ ಕನೆಕ್ಟಿವಿಟಿ ಫಾರ್ ಆಲ್ ದಿ ಸೆಕ್ರೆಟರಿಯೇಟ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಅವ್ರಿಗೆ ಹೈ ಸ್ಪೀಡ್ ಇಂಟರ್ನೆಟ್ಟು ಆ್ಯಂಡ್ ಇಂಡಿವಿಜುವಲ್ ಕಮ್ಯುನಿಕೇಷನ್ ಮಾಡೋಕೆ ಒಂದು ಸೆಕ್ರೆಟರಿಯೇಟಿಂದ ಇನ್ನೊಂದು ಸೆಕ್ರೆಟರಿಯೇಟಿಗೆ, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ ಸೆಕ್ರೆಟರಿಯೇಟ್ಸಿಗೆ
ಕಮ್ಯುನಿಕೇಷನ್ ಮಾಡೋಕೆ ಈ ಸೆಕ್ಲ್ಯಾನ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈ ಸಹಮತಿ ಏನಂದ್ರೆ ಏನು, ಬೇಸಿಕಲಿ ಯು ಹ್ಯಾವ್ ಮೈ ಕನ್ಸೆಂಟ್ ಅಂದಾಗ. ಸೊ ಇಟ್ ಈಸ್ ಅ ಕನ್ಸೆಂಟ್ ಮ್ಯಾನೇಜರ್ ಟು ಸೀಕ್ ಕನ್ಸೆಂಟ್ ಆಫ್ ಡಾಟಾ ಪ್ರಿನ್ಸಿಪಲ್ ಅಂದರೆ ಸಿಟಿಸನ್ ಇಲ್ಲ, ಬೇಸಿಕಲಿ ದ ಪರ್ಸನ್ ಹೂ ಹ್ಯಾಸ್ ಗಿವನ್ ಡಾಟಾ, ನಿಮ್ಮ ಆಧಾರ್ ಡಾಟಾ ಇರ್ಬೋದು, ಯಾವುದಾದ್ರೂ ನಿಮ್ಮ ಪರ್ಸನಲ್ ಡಾಟಾ ಇರ್ಬೋದು, ಅದನ್ನು ಗೌರ್ಮೆಂಟ್ ಕಡೆ ಇರುವಂಥ ಡಾಟಾನ ಯೂಸ್ ಮಾಡೋಕ್ಕಾಗ ನೀವೇನು ಪರ್ಮಿಷನ್ ಕೊಡ್ತಿರಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಈ ಸಹಮತಿ. ನೆಕ್ಸ್ಟ್ ಗ್ರಾಮವನ್ನ ಪ್ರಾಜೆಕ್ಟ್ ಅಂತ ಕರಿತೀವಿ. ಗ್ರಾಮವನ್ನ ಪ್ರಾಜೆಕ್ಟ್ ಅಂತಂದ್ರೆ ಈಗ ನಿಮ್ಮ ಡಿಸ್ಟ್ರಿಕ್ಟ್ದಾಗ ದೇರ್ ಈಸ್ ಡಿಸ್ಟ್ರಿಕ್ಟ್ ಒನ್ ಪ್ರಾಜೆಕ್ಟ್, ಸಿಂಗಲ್ ಪಾಯಿಂಟ್ ಸರ್ವಿಸನ್ನು ಕೊಡ್ತಾರೆ, ಹೌದಾ? ಅದೇ ಥರ ದಿಸ್ ಈಸ್ ಸಿಂಗಲ್ ಪಾಯಿಂಟ್ ಅಸಿಸ್ಟೆಂಟ್ ಸೆಂಟರ್ ಆರ್ ಅಸಿಸ್ಟೆನ್ಸ್ ಸೆಂಟರ್, ನಾಟ್ ಅಸಿಸ್ಟೆನ್ಸ್ ಸೆಂಟರ್ ಆರ್ ಸರ್ವಿಸ್ ಸೆಂಟರ್ ಎಟ್ ವಿಲೇಜ್ ಲೆವೆಲ್. ಇಸ್ ಇ ಕ್ಲಿಯರ್? ಅದು ಡಿಸ್ಟ್ರಿಕ್ಟಿಗೆ, ಇದು ವಿಲೇಜಿಗೆ. ನೆಕ್ಸ್ಟ್ ಜನಸೇವಕ ಇನಿಷಿಯೇಟಿವ್. ಜನಸೇವಕ ಅಂದ್ರೆ ಏನು, ಬೇಸಿಕಲಿ ಜನರಿಗೆ ಸೇವಾ ಮಾಡೋದು. ಜನರಿಗೆ ಎಲ್ಲಿ ಸೇವಾ ಮಾಡ್ತೀರಿ ನೀವು? ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀರಿ, ಆವಾಗ ಜನರಿಗೆ ಸೇವಾ ಮಾಡ್ದಂಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಅಥವಾ ನಿಮ್ಮದು ಸೆನ್ಸಸ್ ಮಾಡಬೇಕು, ಅಥವಾ ನಿಮ್ಮದು ವೋಟರ್ ಐ ಡಿ ಮಾಡಿಸ್ಬೇಕಂದ್ರೆ ಮನಿತನ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಜನಸೇವಕ ಇನಿಷಿಯೇಟಿವ್. ನೆಕ್ಸ್ಟ್ ಪದಕಣಜ ಅಂತಂದ್ರೆ ಬೇಸಿಕಲಿ ಇಟ್ ಈಸ್ ಅ ಡಿಕ್ಷನರಿ ಆಫ್ ಕನ್ನಡ. ಫೈನ್, ದೇ ಆರ್ ಟ್ರೈಂಗ್ ಟು ಮೇಂಟೈನ್ ಅ ಸಿಂಗಲ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ವಿತ್ ಆಲ್ ಮೀನಿಂಗ್ಸ್ ಆ್ಯಂಡ್ ಆಲ್ ಏನಂತಾರ ಆ ಪದದ ಅರ್ಥನ, ಫೈನ್, ಮೀನಿಂಗು, ಅದಕ್ಕೆ ಬಂದಿರುವಂಥ ಸಿನಾನಿಮ್ ಎಲ್ಲನೂ ಒಂದು ಕಡೆ ಇಡಕ್ಕೆ ಟ್ರೈ ಮಾಡಕತ್ತಾರೆ. ದಿಸ್ ಈಸ್ ಕಾಲ್ಡ್ ಆಸ್ ಪದಕಣಜ. With this, we have completed all the facts, datas and other related stuff with respect to your economic survey. I think this document is more than enough. Bandra question, most of the questions will come from this document. So ಇದನ್ನು ಒಂದ್ಸತ ನೋಡ್ಕೊಳ್ರಿ, ಮಲ್ಟಿಪಲ್ ಟೈಮ್ಸ್ ವಿಡಿಯೋನ ನೋಡ್ರಿ, ನಿಮ್ಗೆ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಳಕ್ಕಾಗತ್ತೆ ಮಾರ್ಕ್ ಮಾಡಿರಿ. ದ ಎಂಟೈರ್ ಡಾಕ್ಯುಮೆಂಟ್ ಇಸ್ ಆಲ್ರೆಡಿ ಮಾರ್ಕ್ಡ್. ಇದನ್ನು ಮಾರ್ಕ್ ಮಾಡಿದ್ದು ಹೆಂಗೈತಿ ಹಿಂಗೆ ಕೊಡ್ತಾನೆ ನಾನು ನಿಮ್ಗೆ. ಇದನ್ನು ಒಂದೆರಡು ಸತ ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ರಿವೈಸ್ ಮಾಡಿದ್ರಿ ಅಂತಂದ್ರೆ ನಾನು ಏನೇನು ಹೇಳೋಲ್ಲ ನಿಮ್ಗೆ ಟ್ರಿಕ್ಸು, ಅದನ್ನು ನೆನ್ಪಿಟ್ಕೊಂಡ್ರಿ ಅಂದ್ರೆ ಇಟ್ ಈಸ್ ಇನಫ್. ತೀತಾ ಒಂದೆರಡು ಸತ ನೋಡ್ಕೊಳ್ರಿ, ಡನ್. ಎಕನಾಮಿಕ್ ಸರ್ವೆ ನೋಡೋಕೆ ಹೋಗ್ಬೇಡ್ರಿ. ಆಮೇಲೆ ಇದು ಕ್ಲಿಯರ್. ಇದ್ರೊಳಗೆ ಸ್ಕೀಮ್ಸ್ ಬರ್ತಾವೆ. ಆ ಸ್ಕೀಮ್ಸನ್ನು ನಾನು ಸ್ಕೀಮ್ಸ್ ಡಾಕ್ಯುಮೆಂಟ್ ಒಳಗಡೆ ಇಲ್ಲಿ ಕವರ್ ಮಾಡೀನಿ. ಫೈನ್, ಈ ಸ್ಕೀಮ್ಸ್ ಡಾಕ್ಯುಮೆಂಟನ್ನು ನಾನು 500 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣವೇ, ಆಸ್ ಸೂನ್ ಆಸ್ ಐ ಹಿಟ್ 500 ಸಬ್ಸ್ಕ್ರೈಬರ್ಸ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಇಟ್. ಇಸ್ ಇಟ್ ಕ್ಲಿಯರ್? ಸ್ಕೀಮ್ಸನ್ನು ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕಂತದೀನಿ, ಯಾಕಂದರೆ ಇಟ್ ಈಸ್ ಅ ವೆರಿ ಲಾರ್ಜ್ ಡಾಕ್ಯುಮೆಂಟ್. ಫೈನ್, ಸೊ ಆ 3 ಪಾರ್ಟ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಒನ್ ಬೈ ಒನ್. ಇಸ್ ಇಟ್ ಕ್ಲಿಯರ್? ರೈಟ್. ಸೊ ವಿತ್ ದಿಸ್ ವಿಲ್ ಸ್ಟಾಪ್ ಇಟ್ ಹಿಯರ್. ಆಲ್ರೆಡಿ 40 ಮಿನಿಟ್ಸ್ ಆಗೈತಿ. ಸೊ ಇದನ್ನಿಷ್ಟು ನೋಡ್ಕೊಳ್ರಿ. ಐ ಥಿಂಕ್ ದಿಸ್ ಈಸ್ ಮೋರ್ ದೆನ್ ಇನಫ್. ಐ ಹ್ಯಾವ್ ಟ್ರೈ ಟು ಕಂಪೈಲ್ ಎವ್ರಿಥಿಂಗ್. ಫೈನ್, ಏನಾದರೂ ಇಶ್ಯೂಸ್ ಬಂತಂತಂದ್ರೆ ಯು ಕ್ಯಾನ್ ಮೆಸೇಜ್ ಮೀ. ಫೈನ್, ಯು ಕ್ಯಾನ್ ಟೆಲ್ ಮಿ, ಐ ವಿಲ್ ಅಡ್ರೆಸ್ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಫೈನ್, ಒಂದೊಂದು ಏನಾಗಿರ್ತದೆ ಅಂತಂದ್ರೆ ಫಾಸ್ಟ್ ಪೇಸ್ನೇ ಮಾಡಕೊಂಟೇನೆ ಎಲ್ಲ ಡಾಕ್ಯುಮೆಂಟ್ಸನ್ನು. ಸೊ ಅಲ್ಲೇ ಒಂದೆರಡು ಮಿಸ್ಟೇಕ್ ಆಗಿರ್ಬೋದು. ಇಫ್ ಯು ಫೈಂಡ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಡೂ ಲೆಟ್ ಮೀ ನೋ. ಈಸ್ ಇಟ್ ಕ್ಲಿಯರ್? ಓಕೆ, ಬಾಯ್. So please subscribe, whatever.